ಇಲ್ಲಿ ನಾವು ಒಟ್ಟಿಗೆ ಸೇರಿದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ನಾವು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಶ್ರೀಯುತ ಶಶಿಧರ್ ಮುಂಡರಗಿ ಅವರು ಈ ಒಂದು ಜ್ಯೋತಿ ಬೆಳಗಿಸಿ ನಮ್ಮ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಇಂದಿನ ಈ ಶುಭ ದಿನದಲ್ಲಿ, ಶುಭ ಗಳಿಗೆಯಲ್ಲಿ ಜ್ಯೋತಿ ಬೆಳಗಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಮೊದಲಿಗೆ ಶ್ರೀಮತಿ ಅನುಷಾ ಉಮಾಕಾಂತ್ ಅವರಿಂದ ಪ್ರಾರ್ಥನೆ. प्रथम सुमर श्री गणेश गौरी सुत प्रिय महेश सकल विघ्न भय कलेश दूर से निवारे। प्रथम सुमर श्री गणेश गौरी सुत प्रिय महेश सकल विघ्न भय कलेश दूर से निवारे। लंब उदर भुज विशाल कर त्रिशूल चंद्रभाल। लंब उदर भुज विशाल कर त्रिशूल चंद्रभाल। शोभत गळ पुष्पमाल रक्त बसन धारे। शोभत गळ पुष्पमाल रक्त बसन धारे। प्रथम सुमर श्री गणेश गौरी सुत प्रिय महेश सकल विघ्न भय कलेश दूर से निवारे। पूर्ण गुण गण निधान सुर मुनि यश करत गान। पूर्ण गुण गण निधान सुर मुनि यश करत गान। ब्रह्मानंद चरण ध्यान सकल काज सारे। ब्रह्मानंद चरण ध्यान सकल काज सारे। प्रथम सुमर श्री गणेश गौरी सुत प्रिय महेश सकल विघ्न भय कलेश दूर से निवारे। प्रथम सुमर गणेश। ಧನ್ಯವಾದಗಳು ಶ್ರೀಮತಿ ಅನುಷಾ ಉಮಾಕಾಂತ್ರವರಿಗೆ. ಕಳೆದ 45 ನಿಮಿಷಗಳಿಂದ ತಾವೆಲ್ಲರೂ ಯೋಗಾಭ್ಯಾಸದಲ್ಲಿ ಧ್ಯಾನಿತರಾಗಿ ಅತ್ಯಂತ ಪರಮ ಪಾವನವಾಗಿರುವಂಥ ಈ ಸುಮಧುರ ಕ್ಷಣ, ಸುಂದರ ಕ್ಷಣ, ಪವಿತ್ರ ಕ್ಷಣ, ಈ ಕ್ಷಣದಲ್ಲಿ ಭಾಗಿಗಳಾಗಿರುವ ಸರ್ವರನ್ನು ವಾವ್ ಪವರ್ ಯೋಗ ಇದರ ಪದಾಧಿಕಾರಿಯಾದಂಥ ಶ್ರೀ ಶಿವರಾಮ್ ಭಟ್ರವರು ಸರ್ವರನ್ನು ಸ್ವಾಗತ ಮಾಡಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ ಹಾಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಈ ದಿನ ವಾವ್ ಪವರ್ ಯೋಗ ಕನ್ನಡಿಗರು ಆಚರಿಸುತ್ತಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಬಂದು ಭಾಗವಹಿಸುತ್ತಿರುವ ತಮ್ಮೆಲ್ಲರಿಗೂ ಉತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಬೇಕಾಗಿದ್ದ ಶ್ರೀ ಮಹೇಶ್ ಜೋಶಿ ಅವರು ತಮ್ಮ ಅನಾರೋಗ್ಯದ ಕಾರಣದಿಂದ ಭಾಗವಹಿಸಲು ಆಗುವುದಿಲ್ಲ ಎಂದು ತಿಳಿಸಿದ್ದಾರೆ.
ಹಾಗೆಯೇ ಅವರ ಶುಭಾಶಯಗಳ ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಅವರು ಆದಷ್ಟು ಬೇಗ ಆರೋಗ್ಯವಂತರಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಗಮಿಸಿರುವ ನಮ್ಮೆಲ್ಲರ ಚಿರಪರಿಚಿತರಾದ ಶ್ರೀ ಸರ್ವೋತ್ತಮ ಶೆಟ್ಟಿ ಇವರನ್ನು ಕಾರ್ಯಕ್ರಮಕ್ಕೆ ವಾವ್ ಪೌರಯೋಗದ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಮಹಾಪೋಷಕರಾದ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ, ಪೋಷಕರುಗಳಾದ ಶ್ರೀ ಶಶಿಧರ್ ನಾಗರಾಜಪ್ಪ, ಶ್ರೀ ಮೋಹನ್ ನರಸಿಂಹ ಅವರನ್ನು ವಾವ್ ಪೌರಯೋಗದ ವತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅಲ್ಲದೆ ಶ್ರೀ ಯೋಗೀಶ್ ಪ್ರಭು, ಶ್ರೀ ಸತೀಶ್ ಪೂಜಾರಿ, ಶ್ರೀ ಕಾರ್ಕಳ ರಾಮಚಂದ್ರ ಹೆಗ್ಡೆ, ಶ್ರೀ ಹರೀಶ್ ಶೇರಿಗಾರ್, ಶ್ರೀ ಶೋಧನ್ ಪ್ರಸಾದ್, ಶ್ರೀ ಮಲ್ಲಿಕಾರ್ಜುನ ಗೌಡ, ಶ್ರೀ ಪ್ರಭಾಕರ್ ಸುವರ್ಣ, ಶ್ರೀ ನಾಗರಾಜ್ ರಾವ್, ಶ್ರೀ ಸುಂದರ್ ಶೆಟ್ಟಿ, ಶ್ರೀ ಮನೋಹರ್ ತೋನ್ಸೆ, ಶ್ರೀ ಜಯರಾಮ್ ರೈ, ಶ್ರೀ ಶೇಖರ್ ಡಿ ಶೆಟ್ಟಿಗಾರ್, ಶ್ರೀ ದಿನೇಶ್ ಶೆಟ್ಟಿ, ಶ್ರೀ ಗಿರೀಶ್ ನಾರಾಯಣ್, ಶ್ರೀ ದೀಪಕ್ ಎಸ್ಪಿ, ಶ್ರೀ ಸುಗಂಧ ರಾಜ್, ಅಲ್ಲದೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರುಗಳನ್ನು ವಾವ್ ಪೌರಯೋಗದ ವತಿಯಿಂದ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇನ್ನೊಮ್ಮೆ ಈ ಸಲದ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಯೋಗದ ಆನಂದವನ್ನು ಪಡೆದಿರುವ ಎಲ್ಲ ಯೋಗಿ ಬಂಧುಗಳಲ್ಲದೆ ಇಲ್ಲಿ ನೆರೆದಿರುವಂತಹ ನಿಮ್ಮೆಲ್ಲರನ್ನೂ ವಾವ್ ಪೌರಯೋಗದ ವತಿಯಿಂದ ಈ ದಿನದ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಶ್ರೀ ಗಣೇಶ್ ರೈ ಅವರನ್ನು ಮುಂದಿನ ಕಾರ್ಯಕ್ರಮ ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದ. ಧನ್ಯವಾದಗಳು ಶಿವರಾಮ್ ಭಟ್ರವರಿಗೆ. ಈಗ ತಾನೇ ಶಿವರಾಮ್ ಭಟ್ರವರ ಸ್ವಾಗತದಲ್ಲಿ ನಮ್ಮ UAEನಲ್ಲಿರುವ ಕರ್ನಾಟಕ ಪರ ವಿವಿಧ ಸಂಘಟನೆಗಳು ಹಾಗೂ ಗಣ್ಯರ ಹೆಸರುಗಳನ್ನು ನೀವೆಲ್ಲ ಕೇಳಿದ್ದೀರ. ಈ ವಿವಿಧ ಸಂಘಟನೆಗಳ ಸಾಲಿನಲ್ಲಿ ಅತ್ಯಂತ ಗೌರವಿತವಾದಂಥ ಮತ್ತೊಂದು ಸಂಘಟನೆ ವಾವ್ ಪವರ್ ಯೋಗ ಕನ್ನಡಿಗರು UAE. ಇದು ನಮಗೆ ಗೌರವದ ಸಂಕೇತ, ನಮ್ಮ ಹೆಮ್ಮೆಯ ಸಂಘಟನೆ. ಈ ಸಂಘಟನೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿಕೊಂಡಿರುವ ಶ್ರೀಯುತ ಆನಂದ್ ಬೈಲೂರ್ ಅವರು ಇವಾಗ ಪ್ರಾಸ್ತಾವಿಕ ನುಡಿಗಳನ್ನು ತಮ್ಮ ಮುಂದೆ ನೀಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವರನ್ನು ವಿನಂತಿಸಿಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಸೇರಿರುವ ನಮ್ಮ ಆತ್ಮೀಯ ಮುಖ್ಯ ಅತಿಥಿಯಾದ ಶ್ರೀ ಮಹೇಶ್ ಜೋಶಿ ಅವರಿಗೆ, ಮಹಾಪೋಷಕರಾದ ಪ್ರವೀಣ್ ಶೆಟ್ಟಿ ಅವರಿಗೆ, ಪೋಷಕರುಗಳಾದ ಶಶಿಧರ್ ನಾಗರಾಜಪ್ಪ ಮತ್ತು ಪೋಷಕರಾದ ಮೋಹನ್ ನರಸಿಂಹಮೂರ್ತಿ ಅವರಿಗೆ, ಅಬುದಾಬಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಶ್ರೀ ಸರ್ವೋತ್ತಮ್ ಶೆಟ್ಟಿ ಅವರಿಗೆ, ಎಲ್ಲ ಗಣ್ಯರಿಗೆ ಮತ್ತು ಎಲ್ಲ ಯೋಗ ಬಂಧುಗಳಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಗೌರವಾನ್ವಿತ ಗುರುಮ ಡಾಕ್ಟರ್ ಭಾಗೀರಥಿಯರ ಮಾರ್ಗದರ್ಶನದಲ್ಲಿ ನಮ್ಮ ಯೋಗಾಭ್ಯಾಸವು UAEಯಲ್ಲಿ ಮತ್ತು ಇತರ ದೇಶಗಳಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತದೆ ಎಂದು ಹೇಳಲು ನಮಗೆ ಬಹಳ ಸಂತೋಷವಾಗುತ್ತದೆ. ನಮ್ಮೆಲ್ಲರ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಲು ಒಂದು ಸುಮಧುರ ಅವಕಾಶ ಈ ಯೋಗಾಭ್ಯಾಸದಿಂದ ನಮಗೆಲ್ಲರೂ ದೊರೆತಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರು ಸೇರ್ಪಡೆಯಾಗಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ನಿಮ್ಮ ಸ್ನೇಹಿತರನ್ನು ಈ ಸಂಘಟನೆಗೆ ಸದಸ್ಯರನ್ನಾಗಿ ಮಾಡಿ ಎಲ್ಲರೂ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ. ವಾವ್ ಪವರ್ ಯೋಗ ಕನ್ನಡಿಗರು ಚಾರಿಟೇಬಲ್ ವರ್ಕ್ SSB ಫೌಂಡೇಶನ್ ಮುಖಾಂತರ ಮಾಡಿಕೊಂಡು ಬರುತ್ತಿದ್ದೇವೆ. ಬೆಂಗಳೂರಿನಲ್ಲಿ ವೃದ್ಧಾಶ್ರಮ ನಡೆಸಿಕೊಂಡು ಬರುತ್ತಿದ್ದೇವೆ. ಅದೇ ರೀತಿ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್, ಫ್ರೀ ಯೋಗ ಸೆಕ್ಷನ್ ಡ್ಯೂರಿಂಗ್ ರಥಸಪ್ತಮಿ ಇನ್ ದ ಮಂತ್ ಆಫ್ ಫೆಬ್ರವರಿ, ಫ್ರೀ ಯೋಗ ಸೆಕ್ಷನ್ ಇಂದ ಯೋಗಾಭ್ಯಾಸದಿಂದ ಡ್ಯೂರಿಂಗ್ ಇಂಟರ್ನ್ಯಾಷನಲ್ ಯೋಗ ಡೇ ಎವ್ರಿ ಇಯರ್ ಇನ್ ದ ಮಂತ್ ಆಫ್ ಜೂನ್. ಇದೇ ರೀತಿ ಬೇರೆ ಬೇರೆ ಸಣ್ಣ ಪುಟ್ಟ ಯೋಗಕ್ಷೇಮ ಚಟುವಟಿಕೆಗಳನ್ನು ಆಯೋಜಿಸಿಕೊಂಡು ಬರುತ್ತಿದ್ದೇವೆ. ವಾವ್ ಪವರ್ ಯೋಗ ಕನ್ನಡಿಗರು ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಧಾರ್ಮಿಕ ರಾಜಕೀಯಕ್ಕೆ ಆಸ್ವಾದ ಕೊಡದೆ, ಯೋಗ ಪರಂಪರೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದು ಯೋಗ ಕಲಿಕೆ ಹಾಗೂ ತಮ್ಮ ಆರೋಗ್ಯ ಮತ್ತು ಮನಸ್ಥೈರ್ಯ ಮೈಗೂಡಿಸಿಕೊಳ್ಳುವ ಸಲುವಾಗಿ ಅಂತಾರಾಷ್ಟ್ರೀಯ ಯೋಗ ಗುರು ಡಾಕ್ಟರ್ ಭಾಗೀರಥಿ ಅವರ ಮಾರ್ಗದರ್ಶನದಲ್ಲಿ
ವೇದಿಕೆಯನ್ನು ಇದೇ ಫೆಬ್ರವರಿ 26ರಂದು ದುಬೈಯಲ್ಲಿ ನಾವು ಸ್ಥಾಪನೆ ಮಾಡಿದ್ದೇವೆ. ಇವತ್ತಿನ ಝೂಮ್ ಆರ್ಟಿಕಲ್ ಪ್ಲಾಟ್ಫಾರ್ಮ್ ನಲ್ಲಿ ಭಾಗವಹಿಸಿದ ನಿಮಗೆಲ್ಲರೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಅಧ್ಯಕ್ಷರಾದ ಶ್ರೀ ಆನಂದ್ ಬೈಲೂರ್ ಅವರಿಗೆ. ಕಳೆದ 22ನೇ ತಾರೀಕಿನಿಂದ ಈ ಒಂದು ವಾವ್ ಪವರ್ ಯೋಗದ ಆಶ್ರಯದಲ್ಲಿ ಒಂದು ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಈ ಶಿಬಿರದಲ್ಲಿ ನಿತ್ಯ ನಿರಂತರವಾಗಿ ಯೋಗಾಭ್ಯಾಸವನ್ನು ಮಾಡ್ತಿರುವಂತ ವಿದ್ಯಾರ್ಥಿಗಳು, ಆಸಕ್ತರು, ಕಲಿಕೆಯನ್ನು ಕಲಿತು ಯೋಗಾಭ್ಯಾಸ ಮಾಡ್ತಿದ್ದವರು ಹಾಗೂ ನೂತನವಾಗಿ ಸೇರ್ಪಡೆಯಾಗಿ ಅವರು ಸಹ ಯೋಗಾಭ್ಯಾಸವನ್ನು ಪ್ರಾರಂಭಿಸಿದ್ದಾರೆ. ಅವರು ತಮ್ಮ ಈ 4-5 ದಿನಗಳ ಅನುಭವವನ್ನು ನಮ್ಮ ಮುಂದೆ ಹಂಚಿಕೊಳ್ಳಿದ್ದಾರೆ. ಶ್ರೀಯುತ ಸುದೀಪ್ ದಾಸ್ರವರು ತಮ್ಮ ಅನುಭವವನ್ನು ಇವಾಗ ತಮ್ಮ ಮುಂದೆ ಅವರು ಇಡ್ಲಿಕ್ಕಿದ್ದಾರೆ. Good morning to all chairpersons, my yoga batchmates and my yoga guru. I apologize for not speaking in Kannada. Please excuse me for that. No. I would like to share a few sentences how this Wo Power Yoga and our Guruma has transformed myself. So let me put a living example in front of everyone, because stories we hear, I am telling you, which is a real life case. In October, 2 years back, I was transferred from Calcutta to Bangalore. I was doing a fine. Now in October 21, I went casually to a hospital and suddenly doctor advised to do an endoscopy. And they came out that I have a problem in my digestive system and they assigned a stage level to it. The stage increases, it deteriorates. Stage not possible to go down. The only thing is that stage should remain constant. Now, one of my friends, who also happens to be a human rights activist, he knew Dr. Bhagirathi ma'am earlier times, and he referred to me. I spoke with her, and then I got a confidence that what's the harm in trying? When doctors can't assure me about progress, what is the point that I don't believe? Let me do. Nothing bad will happen. Something good may happen. So I started doing it. When I started doing it, I am also very thankful to my 25 yoga batchmates who for the first time when I attended the session, among that Girish sir is there, Shashi sir is there, Anand sir is there. I didn't know that Anand sir is the president of the UAE batch or the group. He is so down to earth. On the first day, he asked me about what I do, how I do, how did I like the session. I didn't know he is the president. So with this welcoming participation, I was very ashamed, because if other people smile at me that I cannot do yoga, then the next day I'm not going to attend the classes. Next day I'm not going to attend. But all of them welcomed me, however good I do, however bad I do. And there is our Guruma, who smilingly forces everyone, not only myself, to do it. And whenever she calls by name, by any person, we understand now eyes are finding out who is not putting the best, who is not taking the fullest pains. We become angry during doing it. But end of the session, we are all happy that she made us do it. She is so well connected emotionally and mentally to all the participants. 2-3 days, I didn't attend. On the 3rd day, just before the session, I got a phone call. Sudeep ji, are you joining today? Now, I didn't have any time to build up any excuse for not joining. So the only solution to me was taking the laptop in hand, running, making it open and join the session. She understands that this student is not going to join, so I have to push him. Sir, every 3 months, I again repeat this endoscopy. In April also, I did it. Now, doctors has told that there is an improvement, but stage decrement has not happened.
What I started as a compulsion, now it has become a passion. And this is now becoming a transformation in my life. How this transformation happened? The transformation happened because I believed in a person who is my friend, philosopher, and guide. And there she is, along with 25 of my batchmates, Dr. Bhagirathi ma'am. We are indebted to her. I and my family is indebted to her. And I would like to continue with this and take the results to the doctor, who is the chief hepatologist of Asian Institute of Gastroenterology, Hyderabad. Sir, apart from medical science, there is something else which can treat. I am thankful to all of you that I could join an organization which doesn't look for the packages, courses you are enrolled to. Even sometimes, Dr. Bhagirathi ma'am makes a Zoom call and tells me you attend. In that attend, she tells me 21 days from today, 21 times you have to do Kapalbhati. And every day you have to take your own video and send it to my personal number. Now, sir, when my teacher tells me and she tells that send the video, now whether she reads or whether she doesn't read, I am compelled to do. So a teacher is very hard. She will make the student work for it. And ultimately, we all are benefited. I am benefited. Now, I would request all the participants who are here in this forum, which I started as a compulsion, why don't we start it now so that ultimately it benefits all of us? I am thankful to all of you, to the association, and to my teacher, who's my mentor also, Dr. Bhagirathi. Thank you. Thank you, Sudeep Das ji. You shared your wonderful experience as really memorable. Next, yoga demonstration, yoga pratyakshite, Shivashakti yoga, ಶ್ರೀಮತಿ ತ್ರಿವೇಣಿ ಮತ್ತು ಶ್ರೀ ಪ್ರಹ್ಲಾದ್ ಅವರಿಂದ. ವೀರಭದ್ರಾಸನ, ನಮಸ್ಕಾರಾಸನ, ನೆಕ್ಸ್ಟ್ ವೀರಭದ್ರಾಸನ, relax, come back. Natarajasana, relax. Ardhakati Chakrasana, legs together, legs together. Okay. Please. Okay, this is your Tadasana. Open the leg there only. Please open the legs. Yes, yes. Triyaka Tadasana. Wonderful. Relax. Halasana.
Go down, go down. Lock. Good, good. Relax. Vishranti. Come back to Namaskarasana. At the end, Namaskarasana. Come. God bless you both. Sarah. Thank you. ಧನ್ಯವಾದಗಳು ಶ್ರೀಮತಿ ತ್ರಿವೇಣಿ ಹಾಗೂ ಶ್ರೀ ಪ್ರಹ್ಲಾದ್ರವರಿಗೆ. ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದು ಯೋಗದ ಮೂಲಕ ಸಾಧನೆಯನ್ನು ಮಾಡಿ ಗೌರವ ಡಾಕ್ಟರೇಟ್ ಅನ್ನು ಪಡೆದಿರುವಂತಹ ಡಾಕ್ಟರ್ ಗುರುಮಾ ಭಾಗೀರಥಿ ಕನ್ನಡತಿಯವರ ಒಂದು ಶಿಬಿರದಲ್ಲಿ ವೈದ್ಯರಾಗಿರುವ ಡಾಕ್ಟರ್ ವಂದನರವರು ತಮ್ಮ ಈ ಒಂದು ತರಬೇತಿಯ ಅನುಭವವನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಮೊತ್ತ ಮೊದಲ ಬಾರಿಗೆ ನನ್ನ ಗುರುಮ ಡಾಕ್ಟರ್ ಭಾಗೀರಥಿ ಕನ್ನಡತಿ ಅವರಿಗೆ ನನ್ನ ಸಾಷ್ಟಾಂಗ ಪ್ರಣಾಮವನ್ನು ತಿಳಿಸುತ್ತಿದ್ದೇನೆ. ನನ್ನ ಯೋಗ ಜರ್ನಿ ಕಳೆದ 3 ವರ್ಷದಿಂದ ಗುರುಮಾ ಅವ್ರ ಜೊತೆ ಆಗ್ತಾ ಇದೆ. ಗುರುಮಾ ಜೊತೆ ನನ್ಗೆ ಈ ಯೋಗ ಟೀಚರ್ಸ್ ಟ್ರೈನಿಂಗ್ ಅವರು ನನ್ಗೆ ಡಾಕ್ಟರ್ ವಂದನಾಜಿ ನೀವು ಪ್ಲೀಸ್ ಇದ್ರ ಬೆನಿಫಿಟ್ ತಕೊಳ್ಳಿ, ನಿಮ್ಗೆ ಇದು ಗೊತ್ತಾಗತ್ತೆ ಅಂತ ಹೇಳಿ ನಂಗೆ ಹೇಳ್ತಾ ಇದ್ರು. ಬಟ್ ಡ್ಯೂ ಟು ಮೈ ಹೆವಿ ಹೆಕ್ಟಿಕ್ ಶೆಡ್ಯೂಲ್ ನಾನು ಪೋಸ್ಟ್ಪೋನ್ ಮಾಡ್ತಾ ಇದ್ದೆ. ಬಟ್ ಒಂದು ದಿನ ಐ ಡಿಸೈಡೆಡ್, ಇಲ್ಲ ನಾನು ಇದಕ್ಕೆ ಜಾಯಿನ್ ಆಗ್ಲೇಬೇಕು. ಸೊ ನಾನು ಹೇಳಿದೆ ನನ್ನ ಟೈಮಿಂಗ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಮಾರ್ನಿಂಗ್ ಟೈಮ್, ಬಿಕಾಸ್ ಅಪ್ ಟು 7:15 ನಂಗೆ ಲೀಜರ್ ಇರುತ್ತೆ. ಆಫ್ಟರ್ 7:15 ಮೈ ರೂಟೀನ್ ಸ್ಟಾರ್ಟ್ಸ್ ಅಪ್ ಟು ನೈಟ್. ಸೊ ಟೈಮಿಂಗ್ಸ್ ಎಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ಐ ರಿಕ್ವೆಸ್ಟೆಡ್, ನನ್ನಿಂದ ಏನಾದ್ರೂ ನಿಮ್ಗೆ ಟೈಮಿಂಗ್ಸ್ ಅಡ್ಜಸ್ಟ್ ಆದ್ರೆ ಶ್ಯೂರ್ಲಿ ಐ ಜಸ್ಟ್ ಟೈಮಿಂಗ್ಸ್ ಅಡ್ಜಸ್ಟ್ ಮಾಡ್ಬಿಟ್ಟು ನಾನು ಜಾಯಿನ್ ಆಗ್ತೇನೆ ಅಂತ ಹೇಳಿ. ಸೊ ಫೈನಲಿ ಗುರುಮಾ ನಮ್ ಎಲ್ಲ ಮಾತಾಡಿ ಅವ್ರೊಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿ, ಸೊ ಇಟ್ ಇಸ್ ಫ್ರಮ್ ನೈಟ್ 9 to 10 ಇರುತ್ತೆ. ಸೊ ಇವನ್ ಐ ಅಗ್ರಿ ಟು ಇಟ್. ಓಕೆ, ಏನಾದ್ರೂ ನಂದು ಕಮಿಟ್ಮೆಂಟ್ಸ್ ಇದ್ರೆ ಎನಿಥಿಂಗ್ ಐ ಹ್ಯಾವ್ ಟು ಫಿನಿಶ್ ಬಿಫೋರ್ ಇಟ್ ಅಂಡ್ ಐ ಹ್ಯಾವ್ ಟು ಕೀಪ್ ದಿಸ್ ಟೈಮ್ ಫಾರ್ ಇದಕ್ಕೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಐ ಜಾಯಿನ್ಡ್ ಇಟ್. ಇಲ್ಲಿ 3 ವರ್ಷದಿಂದ ಏನ್ ನೋಡ್ತಾ ಇದ್ದೇನೆ ಹೇಳಿದ್ರೆ, ನಮ್ಮ ಮನಸ್ಸಿಗೆ ಯೋಗಾಸನ ಹೇಳಿದ್ರೆ ಅಂಗಮರ್ದನ ಅಂತ ಹೇಳುವ ಒಂದು ಅಜ್ಞಾನ ತುಂಬಿತ್ತು. ಆ ಅಜ್ಞಾನವನ್ನು ನಮಗೆ ಗುರುಮ ಜ್ಞಾನದ ಕಡೆಗೆ ಅಂದ್ರೆ ಬೆಳಕಿನ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋದ್ರು. ಎಸ್ಪೆಷಲಿ ಈ ಯೋಗ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಅಲ್ಲಿ ನನ್ಗೆ ತುಂಬಾ ಒಂದು ಎಕ್ಸ್ಪೀರಿಯನ್ಸ್, ಒಂದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಏನ್ ಹೇಳಿದ್ರೆ, ನನ್ನ ವೈದ್ಯಕೀಯ ಕಲಿಕೆ ಟೈಮ್ ಅಲ್ಲಿ, ಅನಾಟಮಿ ಟೈಮ್ ಅಲ್ಲಿ ಯಾವ ರೀತಿ ನಾವು ಕೋರಿಲೇಟ್ ಮಾಡ್ತೇವೆ, ಅದೇ ರೀತಿ ಗುರುಮ ಇಲ್ಲಿ ಒಂದೊಂದು ಅಂಗಗಳಿಗೂ ಒಂದೊಂದು ಪೋಸ್ಚರ್ಗಳಿಗೂ ಇಂಪಾರ್ಟೆನ್ಸ್ ಕೊಟ್ಟು ಎಲ್ಲಿ ಆ ನರನಾಡಿಗಳನ್ನು ಆ ಚೇಂಜಸ್ ಗೊತ್ತಾಗತ್ತೆ ಎಲ್ಲ ಹೇಳ್ತಾ ಇರ್ತಾರೆ ಅಲಾಂಗ್ ವಿತ್ ಬ್ರೀದಿಂಗ್. ಸೊ ಇದು ನನ್ಗೆ ತುಂಬಾ ಇಷ್ಟ ಆಗಿ ನನ್ನ ಪ್ರಾಕ್ಟಿಕಲ್ ಅಂದ್ರೆ ಪೇಷಂಟ್ ಅಲ್ಲೂ ಅದು ನಾನು ನೋಡ್ತಾ ಇದ್ದೇನೆ. ಇವನ್ ದಿಸ್ ಇಸ್ ಮೈ ಸೆಲ್ಫ್ ಎಕ್ಸ್ಪೀರಿಯನ್ಸ್. ಸೊ ನಾನ್ ಏನ್ ಹೇಳ್ತಾ ಇದ್ದೀನಿ ಹೇಳಿದ್ರೆ, ಎಲ್ರು ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳಿ. ಥ್ಯಾಂಕ್ ಯು ಗುರುಮ, ಥ್ಯಾಂಕ್ ಯು. ಸಾಯಿರಾಮ್. ಧನ್ಯವಾದಗಳು ಡಾಕ್ಟರ್ ವಂದನರವರಿಗೆ. ನಮ್ಮ ಅರಬ್ ಸಂಯುಕ್ತ ಸಂಸ್ಥಾನದಲ್ಲಿ ಹಲವಾರು ಕರ್ನಾಟಕ ಪರ ಸಂಘಟನೆಗಳು ಕಾರ್ಯೋನ್ಮುಖವಾಗಿದೆ. ಆ ಸಂಘಟನೆಗಳಲ್ಲಿ ಹಲವು ಸಂಘಟನೆಯಲ್ಲಿ ಪೋಷಕರಾಗಿ ಹಾಗೂ ಕರ್ನಾಟಕ ಅನಿವಾಸಿ ಭಾರತೀಯ ಸಮಿತಿ UAEಯ ಅಧ್ಯಕ್ಷರಾಗಿಯೂ, ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲಿನ ಚೇರ್ಮನ್ ಆಗಿ ಸದಾ ಸಮಾಜದ ಕಳಕಳಿಯನ್ನು ಹೊಂದಿರುವಂತ ವಾವ್ ಪವರ್ ಯೋಗ ಈ ಸಂಸ್ಥೆಯ ಮಹಾಪೋಷಕರಾದಂಥ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಇವಾಗ ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಈ ಸಂದರ್ಭದಲ್ಲಿ ತಮ್ಮ ಹಿತನುಡಿಗಳನ್ನು ನೀಡಬೇಕು ಅಂತ ನಾನು ಕೇಳಿಕೊಳ್ತಿದ್ದೇನೆ. ಸರ್
ನೀವು ಮ್ಯೂಟ್ ಅಲ್ಲಿ ಇದ್ದೀರಿ ಸರ್. ಯಾರು? ನಾನು ಮ್ಯೂಟ್ ಅಲ್ಲಿ ಇಲ್ಲ. ಅಲ್ಲ ನಮಸ್ಕಾರ. ನಮಸ್ಕಾರ. ಈಗ ಕೇಳಿಸ್ತಾ ಇದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸುವಂತ ನಮ್ಮ UAEಯ ಯೋಗ ಬಂದಂತ ಎಲ್ಲ ಅತಿಥಿಗಳಿಗೂ ಹಾಗೂ ಯೋಗ ಶಿಬಿರಾರ್ಥಿಗಳಿಗೂ ನನ್ನ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ನಾನು ತುಂಬಾ ವರ್ಷದಿಂದ ಯೋಗ ಮಾಡಿದವನು. ಕಳೆದ 3-4 ವರ್ಷದಿಂದ ಸಂಪೂರ್ಣ ಈ ಕೊರೋನಾ ಬಂದ ಮೇಲೆ ಬಿಟ್ಟು ಪುನಃ ಈಗ ಕಳೆದ 20 ದಿವಸದಿಂದ ಶುರು ಮಾಡಿದ್ದೇನೆ. ಇವತ್ತಿನ ಈ ಯೋಗ ಯೋಗದ ಈ ಪ್ರೋಗ್ರಾಮ್ ನೋಡಿದಾಗ ನಾನು 8:15 8 ಗಂಟೆಯಿಂದೇ ಟ್ರೈ ಮಾಡ್ತಾ ಇದ್ದೆ. ಅನ್ಫಾರ್ಚುನೇಟ್ಲಿ ನನ್ನ ಐಪ್ಯಾಡ್ ಅಲ್ಲಿ ಏನೋ ಪ್ರಾಬ್ಲಮ್ ಇತ್ತು, ನಮ್ಮ ಕಡೆಗೆ ಮೊಬೈಲ್ ಅಲ್ಲಿ ಬರ್ಬೇಕಾಯ್ತು, ಯಾಕೋ ಗೊತ್ತಿಲ್ಲ. ಆದ್ರೆ ಇವತ್ತು ನನಗೆ ಅನುಭವ ಆಗಿದೆ. ಈ ಖಂಡಿತವಾಗಿ ಇವರು ನಮ್ಮ ಈ ಹಲವಾರು ಜನ ಹೇಳಿದ್ರೆ ನಮಗೆ ತುಂಬಾ ಅನುಕೂಲ ಆಗಿದೆ ಅಂತ. ಈ ನಮ್ಮ ಆನ್ಲೈನ್ ಮಾಡೋದಕ್ಕೂ ಆಫ್ಲೈನ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಾವು ನಮ್ಮ ಇನ್ಸ್ಟ್ರೂಮೆಂಟ್ ಅಲ್ಲಿ ಇಟ್ಟಾಗ ಆ ಯೋಗದಲ್ಲಿ ಅವ್ರು ಮಾಡೋ ಪೊಸಿಷನ್ ನಮ್ ಕೆಲ ಗೊತ್ತಾಗ್ಲಿಕ್ಕಿಲ್ಲ. ಯಾಕಂದ್ರೆ ಒಬ್ಬೊಬ್ರು ಈ ಯೋಗ ಟೀಚರ್ಸ್ಗಳು, ನಮ್ಮ ಗುರು ಅವರು ಒಬ್ಬೊಬ್ರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೊಡ್ತಾರೆ. ರಿಸಲ್ಟ್ ಮಾತ್ರ ಒಂದೇ, ಅದ್ರ ಆಸನ ಎಲ್ಲ ಒಂದೇ ಇರ್ತದೆ, ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೊಡ್ತಾರೆ. ಇವತ್ತು ನಾನು ಶಾರ್ಟ್ ಟೈಮ್ ಅಲ್ಲಿ ಜಾಯ್ನ್ ಆಗಿ ನೋಡಿದಾಗ ಅದ್ರ ಅನಾನುಕೂಲತೆ ನನಗೆ ಗೊತ್ತಾಗಿದೆ. ಯಾಕಂದ್ರೆ ನಾನು ಕಳೆದ 15 ದಿವಸ ಹಿಂದೆ ನನ್ನ ಜಿಂದಾಲ್ ಹೋಗಿ ಬಂದು ಅಲ್ಲಿಂದ ಅದೇ ಯೋಗವನ್ನು ಕಂಟಿನ್ಯೂ ಮಾಡ್ತಾ ಇದ್ದೆ. ಇಲ್ಲಿನ ಎಫೆಕ್ಟ್ ಬರೋದೆ ಅಥವಾ ಮಾಡಿ ಹೇಳುವಂತ ಕ್ರಮ ಬೇರೆ ಬೇರೆ ಇದೆ. ಏನೇ ಇರಲಿ, ಖಂಡಿತವಾಗಿ ನಾವು ಅದನ್ನ ಆನ್ಲೈನ್ ಅಲ್ದಿದ್ರು ಕೂಡ ಆಫ್ಲೈನ್ ಅಲ್ಲಿ ಮುಂದೆ ಮಾಡೋಣ. ಮೊದಲು ಮಾಡಿದ್ದೇವೆ. ಇವತ್ತಿನ ಈ ಅಂತಾರಾಷ್ಟ್ರೀಯ ಯೋಗ ನಮ್ಮ UAEಯ ಈ ನಮ್ಮ ಯೋಗ ತಂಡ ಹಾಗೂ ನಮ್ಮ ಟೀಚರ್ ಬಗ್ಗೆ ಎಲ್ಲ ಹೇಳಿದ್ರು. ನಾನು ಬಹಳ ವರ್ಷದಿಂದ ಡಾಕ್ಟರ್ ಭಾಗೀರಥಿ ಅವರನ್ನ, ಕನ್ನಡತಿ ಅಂತ ಹೇಳ್ಬೋದು, ಕನ್ನಡತಿ ಭಾಗೀರಥಿ ಅವರನ್ನ ನಾವು ಗೊತ್ತು. ಯಾಕಂದ್ರೆ ಅವ್ರು ಇಲ್ಲಿ ದುಬೈ ಪೊಲೀಸಿಗೂ ಅಥವಾ ಎಮಿರೇಟ್ಸ್ ಏರ್ಲೈನ್ಸ್ನವರಿಗೂ ಎಲ್ಲ ಮೊದಲು ಇಲ್ಲಿ ನಮ್ಮ ಕೊರೋನಾಗಿಂತ ಮೊದಲೇ ಬಂದು ಎಲ್ಲರಿಗೂ ಮಾಡಿ ಯೋಗ ಮಾಡ್ತಾ ಇದ್ರು, ಯೋಗ ಕ್ಲಾಸ್ ಮಾಡ್ತಾ ಇದ್ರು. ಈಗ ಖಂಡಿತವಾಗಿಯೂ ನಾನು ಸದಾ ಅವರ ಹತ್ರ ಟಚ್ ಅಲ್ಲಿ ಇದ್ದೇನೆ. ಅವರು ಪ್ರತಿಯೊಂದು ಕರ್ನಾಟಕದ ಮೂಲೆ ಮೂಲೆಗೂ ದೇಶ ವಿದೇಶಕ್ಕೂ ಹೋಗ್ತಾ ಇದ್ದಾರೆ. ಇದೆಲ್ಲ ಯೋಗದ ಬಗ್ಗೆ ಹೇಳಲಿಕ್ಕೆ ಯಾರಿಗೂ ಅಗತ್ಯ ಇಲ್ಲ. ಆದ್ರೆ ಖಂಡಿತವಾಗಿ ಯೋಗ ಅಂತ ಹೇಳೋದು ನಮ್ಮಂತ ಎಲ್ಲರಿಗೂ ಕೂಡ, ಬಿಸ್ನೆಸ್ ಮ್ಯಾನ್ ಇರ್ಬೋದು, ಎಲ್ಲರಿಗೂ ಕೂಡ ಯೋಗ ಅಂತ ಹೇಳುವಂಥದ್ದು ಫಿಸಿಕಲಿ ಅಂಡ್ ಮೆಂಟಲಿ ಇಸ್ ವೆರಿ ಇಂಪಾರ್ಟೆಂಟ್. ಯಾರು ಯೋಗ ಮಾಡ್ತಾರೋ ಅವರಿಗೆ ಖಂಡಿತವಾಗಿ ಅನೇಕ ಕಾಯಿಲೆಗಳು ಹಾಗೂ ಅವರ ಫಿಸಿಕಲ್ ಮೇಂಟೆನೆನ್ಸ್ ಕೂಡ, ಫ್ಲೆಕ್ಸಿಬಿಲಿಟಿಯನ್ನು ಕೂಡ ಕಮ್ಮಿ ಮಾಡ್ತದೆ. ಹಾಗಾಗಿ ನಾವೆಲ್ಲರೂ ಒಂದಾಗಿ ನಮ್ಮ ಕನ್ನಡತಿಯನ್ನು ಬೇರೆ ದೇಶಕ್ಕೆ, ಈಗ ಆಸ್ಟ್ರೇಲಿಯಾಕ್ಕೆ ಹೋಗ್ತಾ ಇದ್ದಾರೆ, ಬೇರೆ ಬೇರೆ ದೇಶಕ್ಕೆ ಕರೆಸ್ತಾ ಇದ್ದಾರೆ. ಅಟ್ಲೀಸ್ಟ್ ನಾವು ವರ್ಷಕ್ಕೊಂದು 6 ತಿಂಗಳಾದ್ರೂ ಕೂಡ ಅವರನ್ನು ನಾವು UAEಲಿ ಕರೆಸೋ ರೀತಿಯಲ್ಲಿ ನಾವು ಮೊದಲೊಂದು ಪ್ಲಾನ್ ಮಾಡಿದ್ದೀವಿ. ಅವ್ರು 1 ತಿಂಗಳು ಇದ್ದು ಹೋಗಿದ್ರು. ನಮ್ಗೆ ಖಂಡಿತವಾಗಿ ಕೂಡ ಇಲ್ಲಿ ಆನ್ಲೈನ್ ಆದ್ರೂ ಕೂಡ ಆಫ್ಲೈನ್ ಅಲ್ಲಿ ಮಾಡುವಂತ ನಮ್ಮವ್ರು ಬಂದ್ರೆ ಇಲ್ಲಿ ಖಂಡಿತವಾಗಿ ಕೂಡ ನಮ್ಮ UAE ಕನ್ನಡಿಗರಿಗೆ 5 ವರ್ಷ 10 ವರ್ಷ ಒಳ್ಳೆ ಕಾಯಿಲೆ ಇಲ್ಲದೆ ಮಾಡುವಾಗೆ ಅವ್ರು ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಯಾಕಂದ್ರೆ ಈಗಲೇ ಒಬ್ರು ಫಸ್ಟ್ who spoke with the English, he told, after 3-4 days he joined and she called directly and do like this. ಡೆಫಿನೆಟ್ಲಿ ಯಾರೋ ಒಬ್ರು ಪ್ರೆಷರ್ ಹಾಕೋರಿದ್ರೆ, ಮನೆಯಲ್ಲಿ ಮಕ್ಕಳಿಗೆ ನಾವು ಪೇರೆಂಟ್ಸ್ ಆಗಿ ಕಳಿಸ್ತಾರೋ, ಸ್ಕೂಲಲ್ಲಿ ನಮ್ಗೆ ಟೀಚರ್ಸ್ ಆಗಿ ಕಳಿಸ್ತಾರೋ, ಹಾಗೆ ನಮ್ಮ ಲೈಫಲ್ಲಿ ಕೂಡ ಇಂತಹ ಒಬ್ರು ಬಂದು ನಮ್ಗೆ ಹೇಳಿದ್ರೆ ಖಂಡಿತವಾಗಿ ನಾವು ಸಮಯ ಕೊಡ್ತೇವೆ, ನಾವು ಸಮಯ ಕೊಡ್ಲೇಬೇಕು. ಹಾಗಾಗಿ ಈ UAE ಕನ್ನಡಿಗರಿಗೆ ನಮ್ಮ ಭಾಗೀರಥಿ ಅವರ ಸೇವೆಯನ್ನ ನಾವು ಅವರ ಈ ನಮ್ಮ ಪ್ರಯುಕ್ತವಾಗಿ, ನಮ್ಮ ಹೆಲ್ತ್ನ ಹೀಗಾಗಿ ಅವರನ್ನು ನಾವು ಕರ್ಸ್ಕೊಳ್ಳೇಬೇಕು. ಆದ್ರಿಂದ ನಾನು ಇವತ್ತು ಇಂಟರ್ನ್ಯಾಷನಲ್ ಯೋಗ ದಿವಸದಲ್ಲಿ ತಮ್ಮೆಲ್ಲರಲ್ಲಿ ಕೇಳ್ತಾ ಇದ್ದೇನೆ, ಎಲ್ಲ ರೀತಿಯ ಒಂದು ಮೀಟಿಂಗ್ ಮಾಡಿ ಇದನ್ನ ಯಾರು ಬೇಕಂತಿಲ್ಲ, ಇದಕ್ಕೆ ಯಾರು ಪೋಷಕರು ಬೇಕಂತಿಲ್ಲ, ಬೇಕಂತ ಎಲ್ಲರೂ ಒಟ್ಟಾದ್ರೆ ಖಂಡಿತವಾಗಿ ಆಗತ್ತೆ. ಇದನ್ನ ಕಮರ್ಷಿಯಲ್ ಆಗೋದು ಬೇಡ. ಕಮರ್ಷಿಯಲ್ ಆಫ್ಕೋರ್ಸ್ ಕಮರ್ಷಿಯಲ್ ಬೇಕಾಗ್ತಾರೆ, ಅವರು ಸಹ ಇರಬೇಕು. ಅದನ್ನ ರೀತಿ ಮಾಡೋ ರೀತಿಯಲ್ಲಿ ಮುಂದೆ ಮಾತಾಡೋಣ. ಹಾಗೆ ನಮ್ಮ UAE ಸರ್ಕಾರದವರಿಗೆ, ಅವ್ರಿಗೆ ಮೊದಲೆಲ್ಲ ಕೆಲಸ ಮಾಡಿದವರು ನಮ್ಗೆ ಗೊತ್ತಿದೆ. ನಮ್ಮ ಕರ್ನಾಟಕದಲ್ಲಿ ಇವಾಗಲೇ ನನ್ನ ತಿಳಿದ ಮಟ್ಟಿಗೆ 2 ಇಲ್ಲಿ ಇರ್ಬೋದು ಇವತ್ತು ನಮ್ಮ ಮೀಟಿಂಗ್ ಅಲ್ಲಿ. 2ರಿಗೆ ನಮ್ಮ ಇಲ್ಲಿನ UAE ಸರ್ಕಾರದವರು ಈವಾಗಲೇ ಕಲ್ಚರಲ್ ಆಕ್ಟಿವಿಟೀಸ್ ನಮ್ಮ ಆ ಹಾದಿಯಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಆನ್ ದಟ್ ಬೇಸಿಸ್ ಅಲ್ಲಿ 2ರಿಗೆ ಗೋಲ್ಡನ್ ವೀಸಾ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ನಮ್ಮ ಗಣೇಶ್ ರೈ ಅವರು, ಹಾಗೇನೊಂದು ಇತ್ತೀಚೆಗೆ ಕಳೆದ 15 ದಿವಸದ ಮೊದಲೇ ನಮ್ಮ ಮೋಹನ್ ಜಿ ಅವರು. ಸೊ ನಮ್ಗೆಲ್ಲ ತಿಳಿದ ಮಟ್ಟಿಗೆ ಭಾಗೀರಥಿ ಅವರು ಸಹ ಇಲ್ಲಿ ಅನೇಕ ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೂ ಕೂಡ ಮಾಡಿದ್ದಾರೆ, ದೇಶದಲ್ಲಿ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ನಾವೆಲ್ಲ ಸೇರಿ ಅವರು ಇಲ್ಲಿ ಬಂದಾಗ ಇಂಡಿಯನ್ ಕಾನ್ಸುಲೇಟ್ ಮುಖಾಂತರ ನಾವು ಸಹ ಎಲ್ಲರೂ ಸೇರ್ಕೊಂಡು ಒಂದು ಗೋಲ್ಡನ್ ವೀಸಾ ಅವರಿಗೆ ಮಾಡಿಕೊಟ್ರೆ
ಒಂದು 10 ವರ್ಷ ಅಂತೂ ಗ್ಯಾರಂಟಿ ನಮ್ನವ್ರು ಇಲ್ಲಿ ಯಾವ ಕರೆದ್ರು ಕೂಡ ಬರ್ಬೋದು. ಅದೊಂದು ಭಾರಿ ಅದೊಂದು ನಮ್ಗೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಾರೆ. ಅದಕ್ಕೆ ನಾವು ಎಲ್ಲರೂ ಸೇರಿ ಇದರಲ್ಲಿ, ಯಾಕಂದ್ರೆ ಈ ಯೋಗದಲ್ಲಿ ಆ ಸಂಘ ಈ ಸಂಘ ಅಂತಿಲ್ಲ, ಮನುಷ್ಯರು ಮಾತ್ರ ಇದರಲ್ಲಿ ದೊಡ್ಡವರು ಸಣ್ಣವರು ಅಂತಿಲ್ಲ. ಎಲ್ಲರೂ ಕೂಡ ನಾವು ಮನಸ್ಸು ಮಾಡಿದ್ರೆ ಖಂಡಿತವಾಗಿ ಕೂಡ ಅವ್ರಿಗೆ ಒಂದು ಗೋಲ್ಡ್ ವೀಸಾ ನಾವು ಒಂದು ಮಾಡಿಕೊಟ್ಟು ಅವ್ರು ನಮ್ಮಲ್ಲೇ ಇಲ್ಲಿ ನೆಲೆಸುವ ಹಾಗೆ ಮಾಡಿದ್ರೆ, ವರ್ಷಕ್ಕೊಂದು 6 ತಿಂಗಳಾದ್ರೂ ಕೂಡ ನಮ್ಮೊಟ್ಟಿಗೆ ಇದ್ರೆ ಖಂಡಿತವಾಗಿ ಆನ್ಲೈನು ಆಗುತ್ತೆ ಕೆಲಸ. ಆದ್ರೆ ಆಫ್ಲೈನ್ ಇದ್ದಷ್ಟು ಎಫೆಕ್ಟ್ ಆನ್ಲೈನ್ ಬರೋದಿಲ್ಲ. ನಾವು ಅವರು ಒಬ್ರೊಬ್ಬರನ್ನೇ ನೋಡ್ಕೊಂಡು ಹೇಳ್ತಾ ಇದ್ದಾರೆ, ಅದು ಅವರ ಒಂದು ಒಳ್ಳೆತನ. ಆದ್ರೆ ಈ ನಮ್ಮ ಇವರು ಯೋಗ ತಂಡದವರು ಮಾಡಿದಂತ ಈ ಒಂದು ಇಂಟರ್ನ್ಯಾಷನಲ್ ಯೋಗದ ಜೂನ್ 21ಕ್ಕೆ ಶುರುವಾಗಿದೆ. ನಾನು ಅಬುದಾಬಿಯಲ್ಲಾಗಿದೆ, ದುಬೈಯಲ್ಲಾಗಿದೆ, ಬೇರೆ 1-2 ಆನ್ಲೈನ್ ಅಲ್ಲಿ ಆಗಿದೆ. ಆದ್ರೆ ಇವತ್ತು ನಮ್ಮ UAE ಅವರು ಆನ್ಲೈನ್ ಅಲ್ಲಿ ಮಾಡಿದ್ದೇವೆ. ಇದನ್ನ ಖಂಡಿತವಾಗಿ ಬರುವ ವರ್ಷ ನಮ್ಮ UAE ಕನ್ನಡಿಗರದೇ ಒಂದು ಅತ್ಯಂತ ಒಳ್ಳೆ ರೀತಿಯಲ್ಲಿ ಇಂಟರ್ನ್ಯಾಷನಲ್ ಡೇ ನಮ್ಮ ಗುರುವಾದ ಭಾಗೀರಥಿ ಅವರ ಮುಖಾಂತರ ನಾವು ಮಾಡೋಣ. ಇದಕ್ಕೆ ಖಂಡಿತವಾಗಿಯೂ ನನ್ನ ವೈಯಕ್ತಿಕವಾಗಿ ಹೆಲ್ಪ್ ಯಾವಾಗಲೂ ಇದೆ. ಎಲ್ಲರೂ ಸೇರಿ ಮಾಡಿದ್ರೆ ಇದರಿಂದ ಖಂಡಿತವಾಗಿ ಇದೆ, ಹೆಲ್ಪ್ ಇದೆ. ಅಬುದಾಬಿಯಲ್ಲಿ 1 ವಾರಕ್ಕೆ 2 ದಿವಸ, ದುಬೈಯಲ್ಲಿ 1-2 ದಿವಸ, ಶಾರ್ಜಾದಲ್ಲಿ 1-2 ದಿವಸ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಾವು ಈ ಯೋಗವನ್ನ ನಾವು UAE ಕನ್ನಡಿಗರೇ ಬೇಕಂತಿಲ್ಲ, ಬೇರೆ ನಮ್ಮೊಟ್ಟು ಸೇರ್ಬೋದು. ಈ ಒಂದು ಯೋಗವನ್ನ ನಾವು ಕಂಟಿನ್ಯೂ ಮಾಡಿ ಹೋಗ್ಬೋದು ಅಂತ ಹೇಳಿ ಬಂದಂತ ಎಲ್ಲರಿಗೂ ಕೂಡ ನಮ್ಮ ಇಂಡಿಯಾದಿಂದ ಬಂದು ಸೇರಿಕೊಂಡಂತ ಅತಿಥಿಗಳಿಗೂ ಕೂಡ ನಮ್ಮ UAE ಕನ್ನಡಿಗರ ಪರವಾಗಿ ನನ್ನ ವೈಯಕ್ತಿಕವಾಗಿ ಕೂಡ ಯೋಗದ ಒಂದು ಶುಭಾಶಯಗಳು. ಹಾಗೆ ಮುಂದೆ ಕೂಡ ನಾವು ಇದೇ ರೀತಿಯಾಗಿ ನಮ್ಮ ಆರೋಗ್ಯದ ಬಗ್ಗೆ ಯೋಗ್ಯವನ್ನು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಗೆ ಇದರಲ್ಲಿ ನೆರವಾದಂತ ಎಲ್ಲ ನಮ್ಮ ಯೋಗ ಪಟುಗಳಿಗೂ ಹಾಗೂ ನಮ್ಮ ಯೋಗ ಟೀಚರ್ ಭಾಗೀರಥಿ ಅವರು ಇನ್ನೊಮ್ಮೆ ಅಭಿನಂದಿಸುತ್ತಾ, ನಮಗೂ ಕೂಡ ನಿಮ್ಮೊಂದಿಗೆ ಒಂದು ಸೇವೆ ಮಾಡೋದು ಹಾಗೂ ಸೇವೆ ತಗೊಳ್ಳಿಕ್ಕೂ ಒಂದು ಅವಕಾಶ ದೇವರು ಕೊಡ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಪ್ರವೀಣ್ ಶೆಟ್ಟಿ ಅವರಿಗೆ. ಶ್ರೀಯುತ ಪ್ರವೀಣ್ ಶೆಟ್ಟಿ ಅವರು ಬಹಳಷ್ಟು ಬ್ಯುಸಿಯಾಗಿರುವಂತ ವ್ಯಕ್ತಿ. ಗಣೇಶ್ ಐಗಳೇ ಒಂದು ನಿಮಿಷ ಮಾತಾಡ್ಬೋದು. ಗಣೇಶ್ ಐಗಳೇ ದಿನಪೂರ್ತಿ ಅವರು ನಿತ್ಯ ನಿರಂತರವಾಗಿ ಸದಾ ಚಟುವಟಿಕೆಯಲ್ಲಿರುವವರು. ಗಣೇಶ್ ಐಗಳೇ ಒಂದು ಕ್ಷಮೆ ಕೇಳ್ತಾ ಇದ್ದೇನೆ. ಒಂದು ವಿಜ್ಞಾಪನೆ ಇದೆ. ನೀವು ಹೇಳಿದಾಗೆ ಕನ್ನಡ ಪರ ಸಂಸ್ಥೆ ಅಂತ ಹೇಳಿದ್ದೀರಿ. ನಮ್ಮ ಯೋಗದಲ್ಲಿ ಇವತ್ತು ಎಲ್ಲ ನಮ್ಮ ನೀವು ಹೆಸರು ಆವಾಗಲೇ ವೆಲ್ಕಮ್ ಮಾಡಿದ ಹೆಸರು ಹೇಳಿದ್ದಾರೆ. ಯಕ್ಷಗಾನದವರು, ಸ್ವರತಮಣ್ಣನ ಹಿಡಿದು ಎಲ್ಲ ಸಂಘದವರು ಇದ್ದಾರೆ. ಇವತ್ತು ನಾವು ನಮ್ಮ ಕನ್ನಡಕ್ಕಾಗಿ ನಮ್ಮ ಕನ್ನಡ ರಾಜ್ಕುಮಾರ್ ಅವರ ಹೆಸರಲ್ಲಿ, ಅವರ ಮಗ ಪುನೀತ್ ರಾಜ್ಕುಮಾರ್ ಇರುವಾಗ ನಾವೊಂದು ರಾಜ್ ಟ್ರೋಫಿ ಅಂತ ಒಂದು ಕ್ರಿಕೆಟ್ ಟೂರ್ನಿಯನ್ನು ಸಿನಿಮಾ ಕನ್ನಡದವರು ಮಾಡ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಆಶೆ ಅಂತೆ ಅದನ್ನ ಈ ವರ್ಷ ಫೈನಲ್ ಮ್ಯಾಚ್ ಅನ್ನ ಇದೇ ಜುಲೈ 23ಕ್ಕೆ ಶಾರ್ಜಾ ಸ್ಟೇಡಿಯಂ ಅಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಎಲ್ಲ ಸಂಘ ಸಂಸ್ಥೆಗಳಿಗೆ, ನಾನು ಆಲ್ರೆಡಿ ಸ್ವರತಮ್ ಶೆಟ್ಟರ್ ಮುಖಾಂತರ ನಾನು ಎಲ್ಲ ಸಂಘ ಸಂಸ್ಥೆಗಳಿಗೆ ಒಂದು ಮೆಸೇಜ್ ಕಳಿಸಿದ್ದೇನೆ. ಇಂದು ಸಂಜೆ ನಮ್ಮ ಫಾರ್ಚೂನ್ ಏಟ್ರಿಯಂ ಹೋಟೆಲ್ ಅಲ್ಲಿ ಸಂಘ ಸಂಸ್ಥೆ ಪದಾಧಿಕಾರಿಗಳನ್ನ ಕರೆದು ಅದರ ರಾಜೇಶ್ ಅಂತ ನಮ್ಮ ಬೆಂಗಳೂರಿಂದ ಬಂದಿದ್ದಾರೆ. ಹಾಗೆ ಅದರೊಟ್ಟಿಗೆ ವಿಶೇಷವಾಗಿ ಇವತ್ತು ನಮ್ಮ ಬ್ರೋಷರ್ ಅನ್ನ ಬಿಡುಗಡೆ ಮಾಡ್ಲಿಕ್ಕೆ ನಮ್ಮ ಫಿಲ್ಮ್ ಸ್ಟಾರ್ ಚಾರ್ಲಿ 777 ರಕ್ಷಿತ್ ಶೆಟ್ಟಿ ಅವರು ಕೂಡ ಸಂಜೆ 5 ಗಂಟೆಗೆ ಬರ್ಲಿಕ್ಕಿದ್ದಾರೆ. ಆದ್ರಿಂದ ತಾವೆಲ್ಲರೂ ಇಲ್ಲಿ ಯಾರಿಗೂ ಸ್ಪಾನ್ಸರ್ಶಿಪ್ ಏನ್ ಬೇಡ. ನಮ್ಮ ರಾಜ್ ಟ್ರೋಫಿಯನ್ನು ಕನ್ನಡ ಸಿನಿಮಾ ತಾರೆಯವರು ಬಂದು ನಡೆಸಿಕೊಡುವುದರಲ್ಲಿ ದುಬೈಯಲ್ಲಿ ಮಾಡ್ತಾ ಇದ್ದಾರೆ, ಶಾರ್ಜಾದಲ್ಲಿ ಜುಲೈ ತಿಂಗಳಿಗೆ. ಅದಕ್ಕೆ ನಮ್ಮ ಸಹಕಾರ ಆದಷ್ಟು ಜನರನ್ನು ನಾವು ಅಲ್ಲಿ ಹೋಗಿ ನಮ್ಮ ಭಾಷೆಯನ್ನ ನಮ್ಮ ಕನ್ನಡದವರನ್ನ ಕನ್ನಡ ಭಾಷೆಯನ್ನು ಬೆಳೆಸಲಿಕ್ಕೋಸ್ಕರ ನಾವು ಸಹಕಾರ ಕೊಡುವ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಾಯಂಕಾಲ ಸಂಜೆ ನಮ್ಮ ಸಂಘದ ಪದಾಧಿಕಾರಿಗಳು ಯಾರು ಇದ್ರು ಕೂಡ ಸಂಜೆ ಎಲ್ಲ ಬಂದು ಆ ಒಂದು ಪೂರ್ವಭಾವಿ ಸಭೆಯಾಗಿ ಅದನ್ನ ಏ ರೀತಿ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರ ಸಲಹೆಯನ್ನ ಇವತ್ತು ನಾನು ಕೇಳ್ತಾ ಇದ್ದೇನೆ. ಸಂಜೆ 5 ಗಂಟೆಗೆ ಇವತ್ತು ಫಾರ್ಚೂನ್ ಏಟ್ರಿಯಂ ಸಭಾಂಗಣದಲ್ಲಿ ತಾವೆಲ್ಲರೂ ಬರ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ತಮ್ಮ ಕಾರ್ಯಯೋಜನೆ ಯಶಸ್ವಿಯಾಗಲಿ ಅಂದುಕೊಂಡು ನಮ್ಮ ಎಲ್ಲ ಯೋಗ ಪಟುಗಳ ಪರವಾಗಿ ತಮಗೆ ಶುಭವನ್ನು ಹಾರೈಸುತ್ತಿದ್ದೇವೆ. ಮುಂದಿನ ಒಂದು ಕಾರ್ಯಕ್ರಮ ಮತ್ತೊಂದು ಯೋಗ ಪ್ರಾತ್ಯಕ್ಷಿಕೆ, ಡೆಮೋ ಕುಮಾರಿ ವೀಕ್ಷಾ. ನಮಸ್ಕಾರ ಆಸನ. ಹನುಮನಾಸನ.
ರಿಲ್ಯಾಕ್ಸ್. ಕಾಕಾಸನ. ರಿಲ್ಯಾಕ್ಸ್. ನಟರಾಜಾಸನ. Up, 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 touch the head. Head up. Relax. Yoga Nidrasana. Face to camera. Turn this side. Turn your body this side. Yes. Head up. Look at the camera. Up. Try. Relax. Thank you. God bless you. ಧನ್ಯವಾದಗಳು ಕುಮಾರಿ ವೀಕ್ಷಾ. ಆತ್ಮೀಯರೇ, ನಮ್ಮ ಕರ್ನಾಟಕದ ಕಲೆ, ಭಾಷೆ, ಸಂಸ್ಕೃತಿ, ಆಚಾರ ವಿಚಾರಗಳು ಗಲ್ಫ್ ನಾಡಿನಲ್ಲಿ ನಿರಂತರವಾಗಿ ಅನಾವರಣಗೊಳ್ತಾ ಬರ್ತಾ ಇದೆ. ಈ ರೀತಿ ಅನಾವರಣಗೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡು, ಜವಾಬ್ದಾರಿಯನ್ನು ವಹಿಸಿಕೊಂಡು, ಎಲ್ಲ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆಗಳನ್ನು ಕಲ್ಪಿಸುತ್ತಾ ಸದಾ ಕನ್ನಡಿಗರು ಹಾಗೂ ಪಂಚಭಾಷೆಯರ ಕಣ್ಮಣಿಯಾಗಿರುವಂತ ನಮ್ಮೆಲ್ಲರ ಮೆಚ್ಚಿನ ಅಣ್ಣ ಸರ್ವೋತ್ತಮಣ್ಣ ಶ್ರೀಯುತ ಸರ್ವೋತ್ತಮ ಶೆಟ್ಟಿ ಅವರು ಅಬುದಾಬಿ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿ ಹಾಗೂ ಇನ್ನಿತರ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವವರು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿದ್ದಾರೆ. ನಾನು ಶ್ರೀಯುತ ಸರ್ವೋತ್ತಮ ಶೆಟ್ಟಿ ಅವರನ್ನು ಆಶೀರ್ವಚನದ ನುಡಿಗಳನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತಿದ್ದೇನೆ. ಎಲ್ರಿಗೂ ಗಣೇಶಣ್ಣ ಧನ್ಯವಾದಗಳು ನಿಮಗೆ. ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ನಮ್ಮವರಾದ ಡಾಕ್ಟರ್ ಭಾಗೀರಥಿ ಕನ್ನಡತಿ ಅವರಿಗೆ, ಈಗಾಗಲೇ ನಮ್ಮ ಎದುರು ಮಾತಾಡಿದ ಪ್ರವೀಣ್ ಕುಮಾರ್ ಶೆಟ್ರೆ ಹಾಗೂ ಈ ಯೋಗದ ಅಧ್ಯಕ್ಷರಾಗಿರುವ ಆನಂದ್ ಬೈಲೂರು, ಶಶಿಧರ ನಾಗರಾಜಪ್ಪ, ನಮ್ಮವರಾದ ಮೋಹನಣ್ಣ ಹಾಗೂ ಇನ್ನೊಬ್ಬರು ಶಶಿಧರ್ ಇದ್ದಾರೆ ಈ ಗ್ರೂಪ್ನಲ್ಲಿ. ಅವರಿಗೆಲ್ಲ ನಮಸ್ಕಾರ ಮಾಡುತ್ತಾ, ಇಲ್ಲಿ ಇರುವ ಯೋಗ ಅಭ್ಯಾಸ ಮಾಡುವ ಎಲ್ಲ ಯೋಗಾಸನ ಮಾಡಿಕೊಂಡಿರುವ ಎಲ್ಲ ನನ್ನ ಕನ್ನಡದ ಮಿತ್ರರೇ ನಮಸ್ಕಾರ ನಿಮಗೆಲ್ಲರಿಗೂ. 21 ಜೂನ್ ಈಗಾಗಲೇ ನಾವು 8ನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನಾಚರಣೆಯನ್ನು ನಾವು ಆಚರಿಸಿದ್ದೆವು. ಅಬುದಾಬಿಯಲ್ಲಿ ಒಂದು 5,000ಕ್ಕಿಂತಲೂ ಮಿಕ್ಕಿ ಜನರು ಬಂದು ಶೇಖ್ ಸ್ಟೇಡಿಯಂನಲ್ಲಿ ಬಹಳ ವಿಜೃಂಭಣೆಯಿಂದ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಹಾಗೂ ದುಬೈಯಲ್ಲಿ ಕನ್ಸುಲೇಟ್ ಜನರಲ್ನ ಮುಖಾಂತರ ದುಬೈಯಲ್ಲಿ ಕೂಡ ಆಚರಣೆಯನ್ನು ಮಾಡಲಾಯಿತು. ಇದಕ್ಕೆಲ್ಲ ಕಾರಣ ನಮ್ಮ ದೇಶದ ಪ್ರಧಾನಿಯವರ ಒಂದು ಪರಿಕಲ್ಪನೆ. ಆ ಪರಿಕಲ್ಪನೆ ಇವತ್ತು ಜಗತ್ತಿನೆಲ್ಲೆಡೆ ಮುಟ್ಟಿ ನಮ್ಮನ್ನು ಜಗತ್ತಿನಲ್ಲೆಂದು ವಿಶ್ವಗುರು ಮಾಡಿದ್ದು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರು. ಈಗ ಭಾರತ ಒಂದು ವಿಶ್ವಗುರು ಆಗಲಿಕ್ಕೆ ಕಾರಣವೇ ಈ ಯೋಗ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಹೆಚ್ಚಿಗೆ ಮಾತಾಡಿ ಹೋಗುದಿಲ್ಲ, ಎಲ್ಲ ಮಾತಾಡಿದ್ರು. ಪ್ರವೀಣ್ ಶೆಟ್ಟಿ ಅವರು ತುಂಬಾ ಒಳ್ಳೇದು ಮಾತಾಡಿದ್ರು, ತುಂಬಾ ಎಲ್ಲ ಪಾಯಿಂಟ್ಸ್ ಅನ್ನು ಕವರ್ ಮಾಡಿದ್ರು. ಈ ಯೋಗ ನಮಗೆ ಯಾಕೆ ಬೇಕು? ಜೀವನದಲ್ಲಿ ಒಂದು ಬದುಕು, ಈ ಬದುಕು ಸಾರ್ಥಕವಾಗಬೇಕಾದ್ರೆ ನಮಗೆ ಬೇಕು ನಮ್ಮ ಆರೈಕೆ. ಈ ಆರೈಕೆಯನ್ನು ಸರಿಯಾಗಿ ಇಟ್ಕೊಳ್ಬೇಕಾದ್ರೆ ನಮ್ಗೆ ಯೋಗ ಬೇಕು. ಯೋಗ ಇದ್ರೆ ಮಾತ್ರ, ಎಕ್ಸರ್ಸೈಸ್ ಮಾಡಿದ್ರೆ ಮಾತ್ರ ನಮ್ಮ ಆರೈಕೆ ಒಳ್ಳೇದಿರ್ಲಿಕ್ಕೆ ಸಾಧ್ಯ. ಈಗಾಗಲೇ ಒಬ್ರು ಇಂಗ್ಲಿಷ್ ನಲ್ಲಿ ತುಂಬಾ ಒಳ್ಳೇದು ಮಾತಾಡಿದ್ರು. ಅವರಿಗೆ ಬಂದ ಕಾಯಿಲೆ ಅದು ಗುಣಮುಖವಾಗ್ತಾ ಉಂಟು ಯೋಗದಿಂದಾಗಿ ಅಂತ ಹೇಳಿದ್ರು.
ಈ ಆರೈಕೆ ಇಲ್ಲದ್ರೆ ನಾವು ಎಷ್ಟೇ ಹಣ ಸಂಪಾದನೆ ಮಾಡಿದ್ರು, ಎಷ್ಟೇ ಐಶ್ವರ್ಯ ಇದ್ರು, ಎಷ್ಟೇ ಸಂಪತ್ತಿದ್ರು, ಆರೈಕೆ ಇಲ್ಲದ್ರೆ ಅದು ಏನು ಪ್ರಯೋಜನ ಇಲ್ಲ. ಒಂದು ಒಳ್ಳೆ ಹೆಂಡತಿ ಇದ್ದಾಳೆ, ಒಳ್ಳೆ ಹೆಂಡತಿ ಇದ್ರೆ ಏನು ಪ್ರಯೋಜನ? ಆರೈಕೆ ಬೇಕು ನಮ್ಗೆ. ಮಕ್ಕಳಿದ್ದಾರೆ, ಮಕ್ಕಳಿದ್ರೆ ಏನು ಪ್ರಯೋಜನ? ನಮ್ಗೆ ಆರೈಕೆ ಬೇಕು. ಅದರೊಟ್ಟಿಗೆ ಮನೆ, ಒಂದು ಒಳ್ಳೆ ಮನೆ ಇದ್ರೆ ಏನ್ ಬೇಕು? ಆ ಮನೆಯಲ್ಲಿ ಶಾಂತಿ ಇರಬೇಕು. ಆ ಶಾಂತಿ ಇರ್ಬೇಕಾದ್ರೆ ನಮ್ಮ ಆರೈಕೆ ಒಳ್ಳೇದಿರ್ಬೇಕು. ಇದಕ್ಕೆಲ್ಲ ಕಾರಣ ನಾವು ಮಾಡುವ ದಿನನಿತ್ಯದ ಎಕ್ಸರ್ಸೈಸ್, ಯೋಗ ಇದಕ್ಕೆಲ್ಲ ಕಾರಣವಾಗಿದೆ. ಈ ನಿಟ್ಟಿನಲ್ಲಿ ಡಾಕ್ಟರ್ ಭಾಗೀರಥಿ ಅವರು, ನಾವು ಅವರನ್ನು ಭಾಗಿ ಅಂತ ಕರೆಯುವುದು, ಡಾಕ್ಟರ್ ಭಾಗೀರಥಿ ಅವರು ಮಾಡುವ ಕೆಲಸ ಅಭಿನಂದನೀಯ. ಹಾಗೂ ಯೋಗ ಪಟುಗಳು ನೀವೆಲ್ಲ ಒಟ್ಟು ಸೇರಿ ಭಾಗೀರಥಿ ಅವರಿಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರಿ. ನಿಮಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅವರನ್ನು ಗುರುಮಾ ಎಂಬ ಬಿರುದನ್ನು ನೀವು ಕೊಟ್ಟಿದ್ದೀರಿ ಭಾಗೀರಥಿ ಅವರಿಗೆ. ಅವರು ನಮ್ಮ ಅರಬ್ ರಾಜ್ಯದಲ್ಲಿ ಮಾತ್ರ ಅಲ್ಲ, USA, UK, ಆಸ್ಟ್ರೇಲಿಯಾ, ಬೇರೆ ಬೇರೆ ದೇಶಗಳಿಗೆ ಈಗ ಹೋಗ್ತಾ ಇದ್ದಾರೆ. ಇಲ್ಲಿ ದುಬೈಯಲ್ಲಿ ಅವರು 3 ವರ್ಷ ಇದ್ರು. 3 ವರ್ಷ ಇಲ್ಲಿ ಕೆಲಸ ಮಾಡಿಕೊಂಡು, ತುಂಬಾ ಕಷ್ಟದಿಂದ ಕೆಲಸ ಮಾಡಿಕೊಂಡು ಇಲ್ಲಿ ಇದ್ದು, ಹಣ ಗಳಿಸುವಂತಲೂ ಹೆಚ್ಚಾಗಿ ಜನಸಂಪರ್ಕ, ಜನರ ಮೇಲಿನ ಪ್ರೀತಿಯಿಂದಾಗಿ ಅವರು ಜನರ ಒಂದು ವಿಶ್ವಾಸವನ್ನು ಗಳಿಸಿದ್ದಾರೆ. ಜನರೊಂದಿಗೆ ಅವರು ಬೆರೆತು ಜನರ ವಿಶ್ವಾಸವನ್ನು ಗಳಿಸಿ ಇವತ್ತು ಲೋಕವಿಖ್ಯಾತಿಯಾಗಿದ್ದಾರೆ ಡಾಕ್ಟರ್ ಭಾಗೀರಥಿ ಅವರು. ಅವರು ಯೋಗ ಕಲಿಸುವುದು ಮಾತ್ರ ಅಲ್ಲ, ಅವರಲ್ಲಿ ಕೆಲವು ಧ್ಯೇಯ ಉಂಟು. ವೃದ್ಧಾಶ್ರಮ ಮಾಡಬೇಕು, ಅದಲ್ಲದೆ ಅಂಗವಿಕಲರ ಮಕ್ಕಳ ಶಾಲೆಯನ್ನು ಮಾಡಬೇಕು. ಇಂತಹ ಎಲ್ಲ ಒಂದು ಉತ್ತಮ ಯೋಜನೆಯನ್ನು ಇಟ್ಟುಕೊಂಡು ಈ ಒಂದು ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ಅವರಿಗೆ ದೇವರ ಆಶೀರ್ವಾದ ಸದಾ ಇದೆ ಎಂಬುದು ನಮ್ಮೆಲ್ಲರ ಭಾವನೆ. ನಾನು ಯೋಗ ಮಾಡುದಿಲ್ಲ ಯಾಕಂದ್ರೆ ನಾನು ಯೋಗಕ್ಕೆ ವಿರುದ್ಧ ಅಲ್ಲ. ನಾನು ಯೋಗ ಮಾಡುದಿಲ್ಲ ಯಾಕಂದ್ರೆ ನಾನು 17 ವರ್ಷದಿಂದ ಮಾಡ್ಕೊಂಡು ಬಂದಿರುವುದು, ನಾನು ಜಿಮ್ಗೆ ಹೋಗಿ ಬಾಡಿ ಬಿಲ್ಡರ್ ಆಗಿದ್ದೆ, ಜಿಮ್ಗೆ ಹೋಗಿ ನಾನು ವೆಯ್ಟ್ ಲಿಫ್ಟರ್ ಆಗಿದ್ದೆ. ಆಗ ಬಿಫೋರ್ ಸ್ಟಾರ್ಟಿಂಗ್ ದ ಜಿಮ್ನಾಸಿಯಮ್ ಆರ್ ಬಿಫೋರ್ ಸ್ಟಾರ್ಟಿಂಗ್ ದ ವೆಯ್ಟ್ ಲಿಫ್ಟಿಂಗ್ ನಮ್ದೊಂದು ವಾರ್ಮ್ ಎಕ್ಸರ್ಸೈಸ್ ಉಂಟು. ಆ ವಾರ್ಮ್ ಎಕ್ಸರ್ಸೈಸ್ 17 ವರ್ಷದಿಂದ ಶುರು ಮಾಡಿದ್ದು. ಈಗಲೂ ನಾನು ಆ ವಾರ್ಮ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೇನೆ. ಆ ವಾರ್ಮ್ ಎಕ್ಸರ್ಸೈಸ್ ಮಾಡುವಾಗ ನನಗೆ ಯಾವ ಯೋಗ ಕೂಡ ನನ್ನ ಕಣ್ಣೆದುರು ಬರೋದಿಲ್ಲ. 1 ಗಂಟೆ ದಿವಸಕ್ಕೆ ನಾನು ವಾಕ್ ಮಾಡಿ ಮನೆಗೆ ಬಂದು 1 ಗಂಟೆ ನಾನು 2 ಡಂಬಲ್ಸ್ ಇಟ್ಕೊಂಡು, 5 ಕಿಲೋದ 2 ಡಂಬಲ್ಸ್ ಮನೆಯಲ್ಲಿ ಉಂಟು, ಆ ಡಂಬಲ್ಸ್ ಇಟ್ಕೊಂಡು ನಾನು ವಾರ್ಮ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೇನೆ. ಆ ವಾರ್ಮ್ ಎಕ್ಸರ್ಸೈಸ್ ಅಂದ್ರೆ ಅದು ಈಕ್ವಲ್ ಟು ಯೋಗ ನನ್ನ ಮಟ್ಟಿಗೆ. ಅದು ನಾನು ನಿಮ್ಮ ಯೋಗ ಇದಕ್ಕೆಲ್ಲ ನಾನು ವಿರುದ್ಧ ಅಲ್ಲ, ಆದ್ರೂ ನನಗೆ ಇದು ಏನೋ ಅಂದಿನಿಂದ ಇಂದಿನ ತನಕ ನಾನು ಆ ಒಂದು ವಾರ್ಮ್ ಎಕ್ಸರ್ಸೈಸ್ ಮಾಡುವಾಗ ನನಗೆ ಯಾವ ಯೋಗ ಕೂಡ ನನ್ನ ಕಣ್ಣಲ್ಲಿ ಬರೋದಿಲ್ಲ. ಇವತ್ತು ನಾನು ಗಟ್ಟಿಯಾಗಿದ್ದೇನೆ, ಈ ವಯಸ್ಸಿನಲ್ಲಿ ಕೂಡ ನಾನು ಗಟ್ಟಿಯಾಗಿದ್ದೀನಿ. ಈಗ ಆನಂದ್ ಬೈಲೂರು ನಾಳೆ ಕರೆದು ನನ್ನನ್ನು ಹಿಮಾಲಯಕ್ಕೆ ಏರುವ ಅಂತ ಹೇಳಿದ್ರು ನಾನು ಅಲ್ಲಿ ಬರ್ಲಿಕ್ಕೆ ಕೂಡ ತಯಾರಿದ್ದೇನೆ. ಆದ ಕಾರಣ ಎಕ್ಸರ್ಸೈಸ್ ಮಾಡುವುದು ಇಂಪಾರ್ಟೆಂಟ್. ಯಾವುದೇ ಎಕ್ಸರ್ಸೈಸ್ ಇರಲಿ, ಯೋಗ ಇರಲಿ, ವಾಕಿಂಗ್ ಇರಲಿ, ಅಥವಾ ಡಂಬಲ್ಸ್ ಹೊಡೆಯುವುದು ಇರಲಿ, ಅಥವಾ ಗ್ರೌಂಡ್ ಸೂರ್ಯ ನಮಸ್ಕಾರ ಹಾಕುವುದು ಇರಲಿ, ಯಾವುದೇ ಇರಲಿ, ಅದು ಒಂದು ಕೈಂಡ್ ಆಫ್ ಯೋಗ. ಎಲ್ಲವೂ ಯೋಗವೇ. ಸೊ ಆದ ಕಾರಣ ನಾನು ಯೋಗಕ್ಕೆ ವಿರುದ್ಧ ಅಲ್ಲ. ಭಾಗೀರಥಿ ಎಷ್ಟೋ ಸರ್ತಿ ನನಗೆ ಹೇಳಿದ್ದಾರೆ, ಶೆಟ್ರ ಯೋಗ ಮಾಡಿ ಅಂತ ಹೇಳಿ. ನಾನು ಅವರ ಮಾತಿಗೆ ವಿರುದ್ಧ ಅಲ್ಲ, ಆದ್ರೂ ನನ್ನಿಂದ ಆಗುದಿಲ್ಲ ಅದು. ಯಾಕಂದ್ರೆ ನನ್ನ ತಲೆಯಲ್ಲಿ ಇದ್ದದ್ದೇ ನಾನು 17 ವರ್ಷದಿಂದ ಕಲಿತುಕೊಂಡು ಬಂದ ನನ್ನ ವಾರ್ಮ್ ಎಕ್ಸರ್ಸೈಸ್, ಅದನ್ನೇ ನಾನು ಮಾಡ್ತಾ ಇದ್ದೇನೆ. ಐ ಆಮ್ ಫಿಟ್ ಈವನ್ ಟುಡೇ. ಪ್ರವೀಣನ್ನ ಎಲ್ಲ ಹೇಳಿದ್ರು, ನಂಗೆ ಹೇಳ್ಬೇಕಂತ ಇಲ್ಲ. ರಾಜು ಟ್ರಾಫಿ ಅಂತ ಹೇಳಿ ಇಲ್ಲಿ ಮಾಡ್ಕೊಂಡಿದ್ದಾರೆ ರಾಜೇಶ್ ಬ್ರಹ್ಮವ್ರ ಅಂತ ಹೇಳಿ. ಅವರು ಮಾಡುವ ಈ ಒಂದು ಉದ್ದೇಶ ಪೂರ್ವಕ ಕೆಲಸದಲ್ಲಿ ಪುನೀತ್ ರಾಜ್ಕುಮಾರ್ ಹೆಸರು ಮಾಡುವ ಈ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ಅದಲ್ಲದೆ ಓ ಪವರ್ ಯೋಗ, ಇದಕ್ಕೆ ನಾವೆಲ್ಲರೂ ಒಟ್ಟು ಸೇರಿ ನಮ್ಮಿಂದ ಏನು ಸಹಾಯ ಆಗಲಿಕ್ಕೆ ಸಾಧ್ಯ ಉಂಟು ಅದನ್ನೆಲ್ಲ ನಾವು ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಿಗೆ ನನ್ನ ಆಶ್ವಾಸನೆ ಇಟ್ಟು ನನ್ನ 2 ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕೆ ಅಭಿನಂದನೆಗಳು, ಧನ್ಯವಾದಗಳು. ಧನ್ಯವಾದಗಳು ಶ್ರೀಯುತ ಸರ್ವೋತ್ತಮ್ ಶೆಟ್ಟಿ ಅವರಿಗೆ. ಮುಂದಿನ ಯೋಗ ಪ್ರಾತ್ಯಕ್ಷಿಕೆ ಡೆಮೋ ಅಲ್ಲ, ಅದರ ಬದಲಿಗೆ ವಾವ್ ಪವರ್ ಯೋಗದ ಬಗ್ಗೆ ಶ್ರೀಮತಿ ತ್ರಿವೇಣಿ ಪ್ರಹ್ಲಾದ್ರವರು ತಮ್ಮ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವಾವ್ ಪವರ್ ಯೋಗ UAE ಕನ್ನಡಿಗರು ಸಂಸ್ಥೆಯ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಈ ಯೋಗ ದಿನವನ್ನು ನಾವೆಲ್ಲರೂ ಹೆಮ್ಮೆಯಿಂದ ಆಚರಿಸೋಣ, ಏಕೆಂದರೆ ಯೋಗವನ್ನು ವಿಶ್ವಕ್ಕೆ ಪರಿಚಯಿಸಿದ್ದು ನಮ್ಮ ಭಾರತ. ನಮ್ಗೆಲ್ರಿಗೂ ಗೊತ್ತಿದೆ ಏನಂದ್ರೆ, ಯೋಗ ಕೇವಲ ದೇಹ ಮತ್ತು ಮನಸ್ಸನ್ನ ರೂಪಿಸೋದಲ್ಲದೇನೆ ನಮ್ಮ ಜೀವನವನ್ನು ಕೂಡ ರೂಪಿಸುತ್ತದೆ. ಇದನ್ನು ಅಕ್ಷರಶಃ ಪಾಲಿಸ್ಕೊಂಡು ಮತ್ತು ಅದೇ ರೀತಿ ಹೇಳ್ಕೊಡ್ತಾ ಇರೋ ವಾವ್ ಪವರ್ ಯೋಗದ ಸಂಸ್ಥಾಪಕಿ ಮತ್ತು ನಮ್ಮ ಯೋಗ ಶಿಕ್ಷಕಿ ಗುರುಮಾ ಡಾಕ್ಟರ್ ಭಾಗೀರಥಿ ಕನ್ನಡತಿಯವರು.
ಈ ಸಂಸ್ಥೆ ಹೇಗೆ ಪ್ರಾರಂಭ ಆಯಿತು ಮತ್ತು ಇದು ಹೇಗೆ ನಡೆದು ಬಂತು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನವೆಂಬರ್ 2019ರಂದು ಕನ್ನಡವನ್ನು ಉಚಿತವಾಗಿ ಕಲಿಸಿಕೊಡುವ ಶ್ರೀ ಶಶಿಧರ್ ನಾಗರಾಜಪ್ಪ ಮತ್ತು ತಂಡದ ಕನ್ನಡ ಪಾಠಶಾಲೆ ದುಬೈನ ಮುಖಾಂತರ ಪ್ರಾರಂಭವಾದ ಉಚಿತ ಯೋಗ ತರಗತಿಗಳಿಗೆ ಶಿಕ್ಷಕಿಯಾಗಿ ಬಂದಿದ್ದು ಗುರುಮಾ ಡಾಕ್ಟರ್ ಭಾಗೀರಥಿ ಕನ್ನಡತಿಯವರು. ಅವರ ಮಾರ್ಗದರ್ಶನದಲ್ಲಿ ನಡೆದ ತರಗತಿಗಳು ಕೋವಿಡ್ನಿಂದಾಗಿ ಮಾರ್ಚ್ 2020ರಲ್ಲಿ ವಾವ್ ಪವರ್ ಯೋಗದ ತರಗತಿಗಳು ಆನ್ಲೈನ್ ಝೂಮ್ಗೆ ವರ್ಗಾವಣೆ ಹೊಂದಿದ್ವು. ಅಪೇಕ್ಷೆಗಿಂತಲೂ ತುಂಬಾ ಚೆನ್ನಾಗಿ ನಡೆದ ತರಗತಿಗಳು ಅಲ್ಲಿಂದ ಇವತ್ತಿನವರೆಗೂ ಕೂಡ ಝೂಮ್ ನಲ್ಲಿ ಚೆನ್ನಾಗಿ ಮತ್ತು ಸತತವಾಗಿ ನಡೀತಾ ಇವೆ. ಇದರ ಕ್ಲಾಸಸ್ ಹೇಗೆ ಅಂತಂದ್ರೆ ಪ್ರತಿ ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ 8ರಿಂದ 9 ಮತ್ತು ಮಂಗಳವಾರ ಮತ್ತು ಗುರುವಾರ ಸಾಯಂಕಾಲ 6:30ರಿಂದ 7:30. ಆಮೇಲೆ ಇದ್ರ ಇನ್ನೊಂದು ವಿಶೇಷತೆ ಏನಂತಂದ್ರೆ ಯಾರು ರಿಜಿಸ್ಟರ್ ಮಾಡ್ತಾರೆ ಮತ್ತು ಯಾರು ಲಾಗಿನ್ ಆಗ್ತಾರೆ ಅವ್ರಂತಲ್ಲ, ಅವರ ಕುಟುಂಬದ ಎಲ್ಲ ಸದಸ್ಯರು ಕೂಡ ಇದರಲ್ಲಿ ಯೋಗ ಮಾಡಬಹುದು. ಮತ್ ಇದ್ರ ಜೊತೆಗೆ ಪ್ರತಿ ವರ್ಷ ಸಾಮಾನ್ಯವಾಗಿ ಅಂದ್ರೆ ವಾವ್ ಪವರ್ ಯೋಗದ ಮುಖಾಂತರ 3 ಚಟುವಟಿಕೆಗಳನ್ನ ಆಯೋಜಿಸಲಾಗುತ್ತೆ. ಫೆಬ್ರವರಿನಲ್ಲಿ ರಥಸಪ್ತಮಿ ಅಂಗವಾಗಿ 108 ಸೂರ್ಯ ನಮಸ್ಕಾರ ಮತ್ತೆ ಅದ್ರ ಜೊತೆಗೆ ಉಚಿತ ಯೋಗ ಶಿಬಿರಗಳು ಕೂಡ ನಡೆಯುತ್ತೆ. ಮತ್ತೆ ಜೂನ್ ನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ಸಮಯದಲ್ಲೂ ಕೂಡ ನಿಮಗೆಲ್ಲ ಇವಾಗ ಗೊತ್ತಿರೋ ಹಾಗೆ ಉಚಿತ ಯೋಗ ಶಿಬಿರಗಳು ಕೂಡ ನಡೆಯುತ್ತೆ. ಮತ್ತು ಜುಲೈ ಮತ್ತು ಆಗಸ್ಟ್ ನಲ್ಲಿ ಸಾಮಾನ್ಯವಾಗಿ UAE ಮಕ್ಕಳಿಗೆ ಸಮ್ಮರ್ ಇರೋದ್ರಿಂದ ಮಕ್ಕಳಿಗೆಲ್ಲ ಸಮ್ಮರ್ ಕ್ಯಾಂಪ್ ಕೂಡ ನಡೆಸಲಾಗುತ್ತೆ. ಈ ಸಮಯದಲ್ಲೂ ಕೂಡ ಮಕ್ಕಳಿಗೆ ಉಚಿತ ಯೋಗ ಶಿಬಿರಗಳನ್ನ ನಡೆಸಲಾಗುತ್ತೆ. ಆಮೇಲೆ ಇದರಲ್ಲಿ ಈ ಲಾಸ್ಟ್ ಫೆಬ್ರವರಿ ರಥಸಪ್ತಮಿಯಲ್ಲಿ ಈ ರಥಸಪ್ತಮಿ 108 ಸೂರ್ಯ ನಮಸ್ಕಾರವನ್ನ IPF ಅವರ ಸಹಯೋಗದೊಂದಿಗೆ ಆಚರಿಸಿದ್ದು ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಹೀಗೆ ಹಲವಾರು ಚಟುವಟಿಕೆಗಳನ್ನು ನಡೆಸುತ್ತಿರುವ ವಾವ್ ಪವರ್ ಯೋಗ UAE ಕನ್ನಡಿಗರು ಅಧಿಕೃತವಾಗಿ ಪ್ರಾರಂಭವಾಗಿದ್ದು ಕಳೆದ ಫೆಬ್ರವರಿ 2022ರಲ್ಲಿ. ಈ ಸಮಯದಲ್ಲಿ ಪದಾಧಿಕಾರಿಗಳು ಮತ್ತು ಇತರೆ ಕಾರ್ಯಕಾರಿ ಸಮಿತಿ ಸದಸ್ಯರನ್ನ ನೇಮಿಸಲಾಯಿತು. ಇದಲ್ಲದೆ ವಾವ್ ಪವರ್ ಯೋಗದ ಗುರುಮಾ ಡಾಕ್ಟರ್ ಭಾಗೀರಥಿ ಕನ್ನಡತಿ ಅವರು ಹಲವಾರು ಕಡೆಗೆ ಮತ್ತು ಹಲವಾರು ಜನರಿಗೆ ಯೋಗ ತರಬೇತಿಯನ್ನು ನೀಡಿದ್ದಾರೆ. ಅದರಲ್ಲಿ ಕೆಲವೊಂದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಿನ ಕಮಾಂಡೋಗಳು ಮತ್ತು ಎಮಿರೇಟ್ಸ್ ಏರ್ಲೈನ್ಸ್ ಅವರಿಗೆ ಮತ್ತು UAE ಲೇಬರ್ ಕ್ಯಾಂಪ್ ಅವರಿಗೆ, ದುಬೈ ಪೊಲೀಸರವರಿಗೆ, ಆಮೇಲೆ ಹಲವಾರು ವೈದ್ಯರುಗಳಿಗೆ, ಆಮೇಲೆ ಕೋವಿಡ್ ಸಮಯದಲ್ಲಿ ಇಂಡಿಯಾದಲ್ಲಿ ಹಲವು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಉಚಿತ ತರಬೇತಿ ಮತ್ತು ಯೋಗವನ್ನ ಅವರಿಗೆ ನೀಡಿದ್ದಾರೆ. ಇಷ್ಟೆಲ್ಲ ಚಟುವಟಿಕೆಗಳಿಗೆ ಕಾರಣರಾದ ವಾವ್ ಪವರ್ ಯೋಗದ ಸಂಸ್ಥಾಪಕಿ ಮತ್ತು ಶಿಕ್ಷಕಿ ಡಾಕ್ಟರ್ ಭಾಗೀರಥಿ ಕನ್ನಡತಿ ಮತ್ತು ಅವರ ಜೊತೆ ಕೈಗೂಡಿಸಿ ಕೆಲಸ ಮಾಡುತ್ತಿರುವ ಎಲ್ಲಾ ಸದಸ್ಯರುಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಮತಿ ತ್ರಿವೇಣಿ ಪ್ರಹ್ಲಾದ್ರವರಿಗೆ. ಇನ್ನು ಮುಂದೆ ಬಹಳ ಮುಖ್ಯವಾದಂತ ಒಂದು ಘಟ್ಟ, ವಿಶ್ವ ಮಾನ್ಯತೆಯನ್ನು ಪಡೆದಿರುವಂತ ವಿಶ್ವವ್ಯಾಪಿ ಯೋಗವನ್ನು ವಿಶ್ವದ ಜನತೆಗೆ ತಿಳಿಸಿಕೊಡುವಂತ ನಮ್ಮೆಲ್ಲರ ಗೌರವಾನ್ವಿತ ನೆಚ್ಚಿನ ಗುರುಮ ಡಾಕ್ಟರ್ ಕನ್ನಡತಿ ಭಾಗೀರಥಿ ಇವರ ಹೆಜ್ಜೆಯ ಗುರುತುಗಳನ್ನು ನಾವಿನ್ನು ಮುಂದೆ ನೋಡುವ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಜೂನ್ 21 ವಿಶ್ವ ಯೋಗ ದಿನ. ಭಾರತದ ಭಾಗ್ಯವಿದಾತ ನಮ್ಮ ನೆಚ್ಚಿನ ಪ್ರಧಾನಿ ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಕನಸಿನ ಕಲ್ಪನೆಯ ಯೋಗ ವಿಶ್ವಮಟ್ಟದಲ್ಲಿ ಕಾರ್ಯರೂಪಕ್ಕೆ ಬಂದಿರುವ ದಿನ. ವಿಶ್ವದಾದ್ಯಂತ ನೆಲೆಸಿರುವ ಭಾರತೀಯರು ತಮ್ಮ ತಮ್ಮ ಪರಿಸರದಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸುತ್ತಾ ಬಂದಿರುವ ಈ ಶುಭ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಯೋಗ ತಪಸ್ವಿ ಗುರುಮಾ ಡಾಕ್ಟರ್ ಭಾಗೀರಥಿ ಕನ್ನಡತಿ ಇವರ ಪರಿಚಯ ಬಹಳಷ್ಟು ವಿಸ್ತಾರವಾಗಿರುವುದನ್ನು ಚುಟುಕಾಗಿ ತಮ್ಮ ಮುಂದೆ ಅನಾವರಣಗೊಳಿಸುವುದಾದರೆ, ಕರ್ನಾಟಕದ ಹಾಸನ ಕೊಡಗು ಜಿಲ್ಲೆಯ ಗಡಿಭಾಗದಲ್ಲಿ ಗೊರೂರು ಹೇಮಾವತಿ ಜಲಾಶಯ ಹಿನ್ನೀರಿನ ಬಳಿ ಇಜ್ಜಲೂರು ಕಟ್ಟೆಹೊಳೆಯ ಗ್ರಾಮೀಣ ಪ್ರದೇಶದವರು. ತಂದೆ ಶಾಲಾ ಮುಖ್ಯೋಪಾಧ್ಯಾಯರು. ವನಸಿರಿಯ ಮಧ್ಯದಲ್ಲಿ ಬೆಳೆದು ತನ್ನ ಪ್ರಾಥಮಿಕ ಪ್ರೌಢ ಶಿಕ್ಷಣ ಪಡೆದು
ಪದವಿ ಶಿಕ್ಷಣ ಬೆಂಗಳೂರಿನಲ್ಲಿ, ನಂತರ BCA, MCA ಡಿಪ್ಲೊಮಾ ಪದವಿ ಪಡೆದವರು. ಶಾಲಾ ದಿನಗಳಲ್ಲಿ ದೈಹಿಕ ಶಿಕ್ಷಕರು ಆಯೋಜಿಸುತ್ತಿದ್ದ ಯೋಗ ತರಬೇತಿ ಪ್ರದರ್ಶನಗಳ ಮೂಲಕ ಯೋಗದ ಬಗ್ಗೆ ಆಸಕ್ತಿ ಮೂಡಿಸಿಕೊಂಡಿದ್ದು, ನಂತರ ಸತತ ಅಭ್ಯಾಸ, ಶ್ರಮ, ಸಾಧನೆ, ತಪಸ್ಸಿನ ಫಲ ವಿಶ್ವಮಟ್ಟದಲ್ಲಿ ಗುರುತಿಸುವಂತಾಯಿತು. ಬೆಂಗಳೂರಿನಲ್ಲಿ ಯೋಗ ಅಭ್ಯಾಸದೊಂದಿಗೆ ತರಬೇತಿ ಪ್ರಾರಂಭಿಸಿ ಜೊತೆಯಲ್ಲಿ ಗ್ರಾಮೀಣ ಮಕ್ಕಳಿಗೆ ಸ್ಪೋಕನ್ ಇಂಗ್ಲಿಷ್ ಕಲಿಕಾ ಕೇಂದ್ರ ಸ್ಥಾಪನೆ, ಕನ್ನಡ ಬಾರದವರಿಗೆ ಕನ್ನಡ ಭಾಷೆ ಕಲಿಕಾ ಕೇಂದ್ರ ಸ್ಥಾಪನೆ, ಕಂಪ್ಯೂಟರ್ ಕಲಿಕಾ ತರಬೇತಿ ಕೇಂದ್ರ ಸ್ಥಾಪನೆ. ಈ ಕೇಂದ್ರಗಳು ಅತಿ ಶೀಘ್ರದಲ್ಲೇ ದೇಶವ್ಯಾಪಿ ಪ್ರಸಿದ್ಧಿಯನ್ನು ಪಡೆಯಿತು. ಗುರುಮಾ ಡಾಕ್ಟರ್ ಕನ್ನಡತಿ ಭಾಗೀರಥಿ ಅವರಿಂದ ಯೋಗ ತರಬೇತಿ, ಕನ್ನಡ ಕಲಿಕೆ ಇತ್ಯಾದಿಗಳನ್ನು ಪಡೆದಿರುವವರ ಪಟ್ಟಿ ತುಂಬ ದೊಡ್ಡದಿದೆ. ಅವುಗಳಲ್ಲಿ ಪ್ರಮುಖವಾದದ್ದು ಬೆಂಗಳೂರಿನ ಕಮಾಂಡೋಗಳು, ವಿಶ್ವಮಟ್ಟದ ವೈದ್ಯರುಗಳು, ವಿಮಾನ ನಿಲ್ದಾಣದ ಸಿಬ್ಬಂದಿಗಳು, ಸೈನಿಕರು, ಗರ್ಭಿಣಿಯರು, ಮಾನಸಿಕ ಬೆಳವಣಿಗೆ ಕುಂಠಿತರು, ಕಾರ್ಮಿಕರು, ಹಲವು ದೇಶ ಸಂಸ್ಕೃತಿಯ ಹಿನ್ನೆಲೆಯ ಜನರು ಹಾಗೂ ಮಕ್ಕಳು ಸೇರಿದ್ದಾರೆ. ಸೂರ್ಯೋದಯದಿಂದ ಪ್ರಾರಂಭವಾಗುವ ಯೋಗ ತರಬೇತಿ ಅಮೆರಿಕ, ರಷ್ಯಾ, ಜರ್ಮನಿ, ಫ್ರಾನ್ಸ್, ದುಬೈ, ಆಸ್ಟ್ರೇಲಿಯಾ ದೇಶಗಳ ಮಿಲಿಟರಿ ಅಧಿಕಾರಿಗಳು, ಪೊಲೀಸ್, ವೈದ್ಯರು, ಇನ್ನಿತರ ಹಲವಾರು ವೃತ್ತಿಯಲ್ಲಿರುವವರಿಗೆ ವರ್ಚುವಲ್ ಝೂಮ್ ಆ್ಯಪ್ಗಳ ಮೂಲಕ ಹಾಗೂ ಪ್ರತ್ಯಕ್ಷವಾಗಿ ಯೋಗ ತರಬೇತಿ ನಡೆಸುತ್ತಾ ಬಂದಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಏಕಕಾಲದಲ್ಲಿ 50,000 ಜನಸಮೂಹಕ್ಕೆ ಯೋಗ ತರಬೇತಿ ನೀಡಿದ ಸಾಧನೆ ಗುರುಮಾ ಡಾಕ್ಟರ್ ಭಾಗೀರಥಿ ಕನ್ನಡತಿ ಅವರದ್ದು. ಒಂದೊಂದು ಶಿಬಿರಗಳಲ್ಲಿ 2-3 ಸಾವಿರ ಸಂಖ್ಯೆಯಲ್ಲಿರುವವರಿಗೆ ಯೋಗ ತರಬೇತಿ ನೀಡುವ ಸಾಹಸ ಇವರದ್ದಾಗಿದೆ. ದೇಶ ವಿದೇಶಗಳಲ್ಲಿ ನಿರಂತರವಾಗಿ ಯೋಗ ತರಬೇತಿಯನ್ನು ನೀಡಿರುವ ಇವರ ಸಾಧನೆಗೆ 2016ರಲ್ಲಿ ತಮಿಳುನಾಡಿನ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಜಯಲಲಿತಾರವರು ಜೂನಿಯರ್ ಮದರ್ ತೆರೇಸಾ ಬಿರುದು ನೀಡಿ ಗೌರವಿಸಿದ್ದರು. ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ ಬೆಂಗಳೂರು 2019ರಲ್ಲಿ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ದುಬೈಯಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ನಡೆದ ರಥಸಪ್ತಮಿ ಯೋಗ ಶಿಬಿರದಲ್ಲಿ ಇಂಡಿಯನ್ ಪೀಪಲ್ಸ್ ಫೋರಂ ಅನಿವಾಸಿ ಕನ್ನಡಿಗರ ವೇದಿಕೆ ಕರ್ನಾಟಕದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಗಿದೆ. 2022ರಲ್ಲಿ ದುಬೈ ಪೊಲೀಸ್ ಇಲಾಖೆ ಪ್ರಶಂಸಾ ಪತ್ರ ನೀಡಿ ಗೌರವಿಸಿದೆ. ಹಲವಾರು ಸನ್ಮಾನ, ಪ್ರಶಸ್ತಿ, ಗೌರವಗಳನ್ನು ಪಡೆದಿದ್ದಾರೆ. ವಾವ್ ಪವರ್ ಯೋಗ UAE ಕನ್ನಡಿಗರು ಯೋಗ ಸಂಘಟನೆಯನ್ನು ಪ್ರಾರಂಭಿಸಿ 2021 ಜೂನ್ 25ರಂದು ಕರ್ನಾಟಕ ಪೂರ್ವ DGP ಶ್ರೀ ಶಂಕರ್ ಬಿದರಿ ಅವರು ಮುಖ್ಯ ಅತಿಥಿಗಳಾಗಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಝೂಮ್ ವೇದಿಕೆಯ ಮೂಲಕ ನಡೆಸಿರುವ ಕೀರ್ತಿ ಇವರದ್ದು. ವಾವ್ ಪವರ್ ಯೋಗ UAE ಕನ್ನಡಿಗರನ್ನು ವ್ಯವಸ್ಥಿತವಾಗಿ ಒಗ್ಗೂಡಿಸಿ ಸಂಘಟಿಸಿ 2022 ಫೆಬ್ರವರಿ 26ರಂದು ಅಧಿಕೃತವಾಗಿ ಉದ್ಘಾಟಿಸಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಜವಾಬ್ದಾರಿಯನ್ನು ಹಂಚಿ ವಾವ್ ಪವರ್ ಯೋಗ ಸಂಘಟನೆಯನ್ನು ಚಾಲನೆಗೊಳಿಸಿರುವ ಗುರುಮಾ ಡಾಕ್ಟರ್ ಭಾಗೀರಥಿ ಕನ್ನಡತಿ ಸ್ಥಾಪಕರಾಗಿರುವುದು ಅತ್ಯಂತ ಗೌರವದ ಸಂಗತಿಯಾಗಿದೆ. ತಮ್ಮ ಯೋಗ ಜೀವನದ ಜೊತೆಯಲ್ಲಿ SSB ಸೇವಾ ಫೌಂಡೇಶನ್ ಮೂಲಕ ಹಿರಿಯರ ಆರೋಗ್ಯಧಾಮವನ್ನು ಬೆಂಗಳೂರಿನಲ್ಲಿ ಆರಂಭಿಸಿದ್ದಾರೆ. ಇದು ಅವರ ಶಿಷ್ಯವರ್ಗದವರು ನೀಡುತ್ತಿರುವ ಗುರುದಕ್ಷಿಣೆಯಿಂದ ನಡೆಯುತ್ತಿದೆ. 2022 ಜೂನ್ 26ನೇ ತಾರೀಕಿನ ಈ ದಿನದಂದು ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀ ಮಹೇಶ್ ಜೋಶಿ ಹಾಗೂ ಗಣ್ಯರ ಸಮ್ಮುಖದಲ್ಲಿ ಯೋಗ ದಿನಾಚರಣೆ 2022 ನಡೆಯುತ್ತಿರುವ ಈ ಶುಭ ಸಂದರ್ಭದಲ್ಲಿ ಗುರುಮಾ ಡಾಕ್ಟರ್ ಭಾಗೀರಥಿ ಕನ್ನಡತಿಯವರಿಗೆ ಯೋಗಾಭ್ಯಾಸ ಸಮಸ್ತ ಕನ್ನಡಿಗರು ಹಾಗೂ ಭಾರತೀಯರು ಮತ್ತು ವಿದೇಶಿ ಶಿಷ್ಯ ವರ್ಗದ ಪರವಾಗಿ ಆರ್ಥಿಕ ಅಭಿನಂದನೆಗಳು. ಇನ್ನು ಮುಂದೆ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಗುರು ಮಾತೃ ವಾತ್ಸಲ್ಯ ಮಾತೃ ಹೃದಯ ಭಾಗೀರಥಿ ಕನ್ನಡತಿ ಅವರ ಒಂದು ಅನುಭವದ ಆಶೀರ್ವಚನ ಹಿತನುಡಿಗಳನ್ನು ಕೇಳುವ ಒಂದು ಶುಭ ಗಳಿಗೆ ಈಗ ನಮ್ಮ ಮುಂದೆ ಇದೆ. ಶ್ರೀ ಡಾಕ್ಟರ್ ಭಾಗೀರಥಿ ಕನ್ನಡತಿ ಅವರನ್ನು ನಾನು
ಆಹ್ವಾನಿಸುತ್ತಿದ್ದೇನೆ. ಅವರು ತಮ್ಮ ಅನುಭವವನ್ನು ಹಂಚಿಕೊಳ್ಬೇಕೆಂದು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಎಲ್ಲ ಇಲ್ಲಿ ಆಗಮಿಸಿರುವಂತಹ ಗುರು ಹಿರಿಯರು, ಮಹಾಪೋಷಕರು, ಪೋಷಕರು, ನನ್ನ ವಾವ್ ಪವರ್ ಯೋಗ UAE ಕನ್ನಡಿಗರು ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು, ಹಾಗೆ ಯೋಗ ಶಿಬಿರದ ಶಿಬಿರಾರ್ಥಿಗಳು, ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ, ಗೊತ್ತಿಲ್ಲ ಏನು ಮಾತಾಡಬೇಕು ಅಂತ. ನಾನು ಅಂದ್ಕೊಂಡೆ ವಾವ್ ಪವರ್ ಯೋಗ UAE ಕನ್ನಡಿಗರು ಸಂಸ್ಥೆ ಕೇಂದ್ರ ಬಿಂದುವಾಗಿರುತ್ತೆ ಅಂತ. ಆದರೆ ನನ್ನನ್ನೇ ಎಲ್ಲರೂ ಕೇಂದ್ರ ಬಿಂದುವನ್ನಾಗಿ ಮಾಡಿದ್ದೀರಾ. ಇವತ್ತು ನನ್ನ ಒಂದು ಅನುಭವದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಇಡೀ ಕನ್ನಡಿಗರಿಗೆ ಒಂದು ಯೋಗ ಉತ್ಸವ ನಡೀತಾ ಇದೆಯೇನೋ ಅನ್ನುವಂತಹ ಒಂದು ಭಾವನೆ. ಯಾಕೆಂದರೆ ಈ ದಿನವೇ UK ಕೂಡ ಆಗ್ತಾ ಇದೆ, 2 ಭಾಗದಲ್ಲಿ ಆಗ್ತಾ ಇದೆ. ಹಾಗೆ ನಮ್ಮ ಜೊತೆ ಈ ಶಿಬಿರದಲ್ಲಿ ಆಸ್ಟ್ರೇಲಿಯಾ ಶಿಬಿರಾರ್ಥಿಗಳು ಜಾಯಿನ್ ಆಗಿದ್ದಾರೆ, ಒಂದಿಬ್ಬರು ಜರ್ಮನಿಯಿಂದ ಜಾಯಿನ್ ಆಗಿದ್ದಾರೆ, ಇಂಡಿಯಾದಿಂದ ಜಾಯಿನ್ ಆಗಿದ್ದಾರೆ, ಹಾಗೆ ಆ ಕಡೆ ಬ್ಯಾರಿನಿಂದ ಜಾಯಿನ್ ಆಗಿದ್ರು, ಅವರೀಗ ಲಾಗೌಟ್ ಆದರು. ಹಾಗೆ ಮೊದಲಿಗೆ ನಾನು ಮನಸ್ಸಿನಿಂದ ನೆನೆಸ್ಕೊಂಡು ಮಾತಾಡೋದೇ ಆದರೆ, ದುಬೈ ಕನ್ನಡ ಪಾಠಶಾಲೆ. ಆ ದಿನ ದುಬೈ ಕನ್ನಡ ಪಾಠಶಾಲೆಯಲ್ಲಿ ಶ್ರೀ ಶಶಿಧರ್ ನಾಗರಾಜಪ್ಪಾಜಿ ಅವರ ನೇತೃತ್ವದಲ್ಲಿ ಕನ್ನಡ ಪಾಠಶಾಲೆಯಲ್ಲಿ ಕಲಿಯುತ್ತಿದ್ದಂತಹ ಆ ವಿದ್ಯಾರ್ಥಿಗಳ ಪೋಷಕರಿಗೆ ನಾವೇನು ಯೋಗವನ್ನು ಪ್ರಾರಂಭ ಮಾಡಿದ್ವಿ, ಶಶಿಧರ್ ಪ್ರಪಾಜಿ ಮತ್ತು ಅವರ ಸಂಗಡಿಗರೆಲ್ಲ ಸೇರಿ ಪ್ರಾರಂಭ ಮಾಡಿಸಿದ್ರು. ಅದು ಈ ದಿನ ಜಗತ್ತಿನ ಅದೆಷ್ಟೋ ದೇಶಗಳ ಕನ್ನಡಿಗರ ಮನೆ ಮನೆಗೆ ತಲುಪಿದ ಅಲ್ಲದೆ ಎಲ್ಲ NRI ಮನೆಗಳಿಗೂ ಸೇರಿದೆ. ಈಗ ವಾವ್ ಪವರ್ ಯೋಗ UAE ಕನ್ನಡಿಗರು ಸಂಸ್ಥೆಯ ಅಡಿಯಲ್ಲಿ ಈ ದಿನದಿಂದ ಚಾಲ್ತಿ ಆಗ್ತಾ ಇರುವಂಥದ್ದು. ನಮ್ಮ ಮಲಯಾಳಂ ಕಮ್ಯುನಿಟಿ ಕೂಡ ಒಂದು ಕಮಿಟಿ ಫಾರ್ಮ್ ಆಗಿದೆ, ಹಾಗೆ ತಮಿಳ್ ಕಮಿಟಿಯಿಂದ ಒಂದು ಕಮಿಟಿ ಮಾಡಬೇಕು ಅಂತ ಮುಂದೆ ಬಂದಿದ್ದಾರೆ. ಇಲ್ಲಿ ನಾನೇನು ಮಾಡಿಲ್ಲ, ಎಲ್ಲ ನೀವೆಲ್ಲ ಮಾಡಿಸಿದ್ದೀರಾ, ಇದು ಹೋಗ್ತಾ ಇದೆ ಅಷ್ಟೇ. ಚಿಕ್ಕಂದ್ರಲ್ಲಿ ಎಲ್ಲೋ ಒಂದು ಕಡೆ ಜೂನಿಯರ್ ನಮ್ಮ ಮದರ್ ತೆರೇಸಾ ಅವ್ರನ್ನ ನೋಡುವಾಗ ನನಗೂ ಅನ್ನಿಸ್ತಿತ್ತು, ನಾನು 1000 ಮಕ್ಕಳ ತಾಯಿ ಆಗಬೇಕು, ಹಣ ಮಾಡಬೇಕು ಅನ್ನಿಸ್ತಿರ್ಲಿಲ್ಲ, ಶ್ರೀಮಂತೆ ಆಗಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಅಂತಹ ಮಕ್ಕಳಿಗೆ ಅಥವಾ ಹಸಿದವರಿಗೆ ಊಟ ನೀಡಬೇಕು, ಅಂಥವ್ರಿಗೆ ಆಶ್ರಯ ನೀಡಬೇಕು, ಹೀಗೆ ಇಂಥ ಕನಸುಗಳು ನನಗೆ ಗೊತ್ತಿಲ್ಲದೆ, ನನ್ನ ಅರಿವಿಗೆ ಗೊತ್ತಿಲ್ಲದೆ ನನ್ನ ಮನಸ್ಸಿನಲ್ಲಿ ಬರ್ತಾ ಇತ್ತು. ಈ ದಿನ ವಾವ್ ಪವರ್ ಯೋಗ UAE ಕನ್ನಡಿಗರು ಸಂಸ್ಥೆ ಸ್ಥಾಪನೆ ಆಗೋದಕ್ಕೆ ಕಾರಣ ಆದಂತಹ ದುಬೈ ಕನ್ನಡ ಪಾಠಶಾಲೆಯ ಮುಖಾಂತರ ಇಡೀ ಜಗತ್ತಿಗೆಲ್ಲ ಇವತ್ತು ಏನು ಗುರುಮ ಡಾಕ್ಟರ್ ಭಾಗೀರಥಿ ಪರಿಚಯ ಆಗಿರ್ಬೋದು. ಬೇರೆಯವ್ರಿಗೆ ಕನ್ನಡಿಗರಲ್ಲದೆ ನಾನು ಬೇರೆಯವ್ರಿಗೆಲ್ಲ ಕೊಟ್ಟಿರ್ಬೋದು, ಆದರೆ ಅಲ್ಲಿ ಆಯಾ ದೇಶದ ಲೋಕಲಿಯನ್ಸ್ಗೆ ನಾನು ಕೊಟ್ಟಿರ್ಬೋದು, ಎಷ್ಟೆಷ್ಟು ಆಫೀಸರ್ಸ್ಗೆ ಕೊಟ್ಟಿರ್ಬೋದು. ದುಬೈನಲ್ಲಿ ಹೆಚ್ಚು ಕಡಿಮೆ ಯಾವುದೇ ಸಂಸ್ಥೆಗಳು ಕೂಡ ಬ್ಯಾಲೆನ್ಸ್ ಇಲ್ಲದೆ ಇರೋ ರೀತಿಯಲ್ಲಿ ನಾವು ಕನೆಕ್ಟ್ ಮಾಡಿದ್ದೀವಿ, ಕ್ಲಾಸ್ಗಳನ್ನು ಕೊಟ್ಟಿದ್ದೀವಿ ಆಫ್ಲೈನಲ್ಲಿ. ಆದರೆ ದುಬೈ ಕನ್ನಡ ಪಾಠಶಾಲೆ ಒಂದು ತಾಯಿಯ ಸ್ಥಾನದಲ್ಲಿ ನಿಂತು, ನಾನೇನು 1000 ಮಕ್ಕಳ ತಾಯಿ ಆಗಬೇಕು ಅಂತ ಆ ದಿನ ಅಂದ್ಕೊಂಡಿದ್ದೆ. ಇವತ್ತು ಲಕ್ಷಾಂತರ ಮಕ್ಕಳು, ಎಂಥ ಮಕ್ಕಳು ಅಂತ ಹೇಳಿದ್ರೆ ವಯಸ್ಸಿನ ಮಿತಿ ಇಲ್ಲ, ಪ್ರತಿಯೊಬ್ಬರು ನನಗೆ ಮಗು ರೀತಿಯೇ ಕಾಣಿಸ್ತಾರೆ, ಮಕ್ಕಳಾಗಿಯೇ ಪಾಲಿಸ್ತೇನೆ. ಇದು ಯಾವ ಜನ್ಮದ ನಂಟು ಅಥವಾ ದೇವರು ನನಗೆ ಯಾವ ಜವಾಬ್ದಾರಿಯನ್ನು ಕೊಟ್ಟು ಈ ಭೂಮಿ ಮೇಲೆ ತಂದಿದ್ದಾನೆ ನನಗೆ ಗೊತ್ತಿಲ್ಲ. ನಿಮ್ಮೆಲ್ಲರ ಸೇವೆಯನ್ನು ಮಾಡ್ತಾ ಇದ್ದೇನೆ. ಆದರೆ
ಈ ನನ್ನ ಸೇವೆಗೆ ಕೈ ಜೋಡಿಸಿದ್ದು ವಾವ್ ಪವರ್ ಯೋಗ UAE ಕನ್ನಡಿಗರು ಅನ್ನುವಂತಹ ಒಂದು ಸಂಸ್ಥೆಯನ್ನು ಹುಟ್ಟಾಕೋದಕ್ಕೆ ಕಾರಣಕರ್ತರಾದಂತಹ ಈಗ ಶಶಿಧರ್ ಮುಂಡರ್ಗಿ, ಗಿರೀಶ್ ಜಿ, ರೇಷ್ಮಾಜಿ, ದೀಪಾ ನಾಯರ್ಜಿ, ದೀಪಾಜಿ, ಸಂತೋಷ್ ಜಿ, ಗ್ರೀಷ್ಮಾಜಿ, ರೇಷ್ಮಾಜಿ, ನಂದಕುಮಾರ್ಜಿ, ಸುಜಾತಾಜಿ, ಅನುಜಾಜಿ, ಪ್ರತಿಯೊಬ್ಬರು, ತ್ರಿವೇಣಿಜಿ, ಇವರೆಲ್ಲರಿಗೂ ಒಬ್ಬ ನಾಯಕ, ಡೌನ್ ಟು ಅರ್ತ್, ಎಲ್ಲರಿಗೂ ಪ್ರೀತಿ ಪಾತ್ರರು ಅವರು. ಎಷ್ಟೇ ಅವರ ವಯಸ್ಸಿನ ಮಿತಿಯನ್ನು ಮೀರಿ ನಮ್ಮೆಲ್ಲರಿಗೂ ಒಂದು ತಾಯಿ ಸ್ಥಾನವನ್ನು ಕೊಟ್ಟು ನಿಂತಿರುವಂಥ ಶ್ರೀ ಆನಂದ್ ಬೈಲೂರ್ಜಿ. ಹಾಗೆ ಯಾವುದೇ ಪದವಿ ಬೇಡ, ನಾನು ಬೆನ್ನ ಹಿಂದೆ ನಿಂತು ಸಪೋರ್ಟ್ ಮಾಡ್ತೀನಿ ಅಂತ ಸದಾಕಾಲ ಒಂದು ಕಣ್ಣನ್ನು ಇಟ್ಟು ನಮಗೆ ಸಪೋರ್ಟನ್ನು ನೀಡುವಂತಹ ಗಿರೀಶ್ ಮತ್ತು ಅವರ ಶ್ರೀಮತಿ ಹೇಮಾ ಅವರು. ಈ ಇಷ್ಟು ನಮ್ಮೆಲ್ಲ ಕೋರ್ ಕಮಿಟಿ ಅಂತ ಏನಿದೆ ಅಷ್ಟು ಜನಕ್ಕೂ ಈಗ ನಾನು ಎಷ್ಟೋ ಜನರಿಗೆ ಗುರು ಆಗಿರ್ಬೋದು, ತಾಯಿ ಸ್ಥಾನದಲ್ಲಿರ್ಬೋದು, ಆದರೆ ನನಗೂ ಪೋಷಕರಿದ್ದಾರೆ ಅನ್ನೋದೇ ನನಗಿವತ್ತು ಬಹಳ ಹೆಮ್ಮೆ. ಮಹಾಪೋಷಕರು ಶ್ರೀ ಪ್ರವೀಣ್ ಶೆಟ್ಟಿಜಿ, ಮೋಹನ್ ಸರ್, ಶ್ರೀ ಶಶಿಧರಪ್ಪ ನಾಗರಾಜಿ. ಸೊ ಆ ವೈಬ್ರೇಷನ್ಸನ್ನು ನಾನು ಅನುಭವಿಸ್ತೀನಿ. ಅಷ್ಟಲ್ಲದೆ ಎಲ್ಲರಿಗೂ ಹಿರಿಯರು, ಎಲ್ಲರಿಗೂ ಮಾತೃಸ್ಥಾನ ಶ್ರೀ ಸರ್ವೋತ್ತಮ್ ಶೆಟ್ಟಿಜಿ. ಹಾಗೆ UAEನಲ್ಲಿ ಇರುವಂತಹ ಎಲ್ಲ ಕನ್ನಡ ಸಂಘ ಸಂಸ್ಥೆಗಳು ಈ ಒಂದು ನಮ್ಮ ಯೋಗ ತರಗತಿಗೆ ನಿಂತು ಸಪೋರ್ಟ್ ಮಾಡ್ತಾ ಇರೋದನ್ನು ಈ ಒಂದು ಶುಭ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ದಿನದಿಂದ ದಿನಕ್ಕೆ ನಿಮ್ಮೆಲ್ಲರ ಋಣ ನನ್ನ ಮೇಲೆ ಹೆಚ್ಚಾಗ್ತಾನೇ ಇದೆ. ಗೊತ್ತಿಲ್ಲ ಅದನ್ನು ನಾನು ಹೇಗೆ ತೀರಿಸಬೇಕು ಅಂತ. ನಿಮ್ಮೆಲ್ಲರ ಋಣವನ್ನು ತೀರಿಸುವಂತಹ ಭಾಗ್ಯ ದೇವರು ಕರುಣಿಸಲಿ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಸಹಾಯದಿಂದ, ಸಹಕಾರದಿಂದ ಒಂದು ಪುಟ್ಟ ಕೂಸು ಹಿರಿಯ ನಾಗರಿಕರ ಆರೋಗ್ಯ ಧಾಮವನ್ನು ಈಗ ಪ್ರಾರಂಭಿಸಿದ್ದೇನೆ. ಅನುಭವಕ್ಕಾಗಿ 1, 2, 3, 4 ಜನರನ್ನು ನಾವು ಇಟ್ಕೊಂಡು ಅವರ ಶುಶ್ರೂಷೆಯನ್ನು ಈಗ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇದನ್ನು ಜಗತ್ತಿನ ಯಾವ ಮೂಲೆಯಲ್ಲೂ ಕೂಡ ನಮ್ಮ ಕನ್ನಡಿಗರು ಯಾವುದೇ ಕಷ್ಟಗಳಲ್ಲಿರಲಿ, ಕಷ್ಟ ಯಾರಿಗೂ ಬರೋದು ಬೇಡ, ಇನ್ ಕೇಸ್ ಅಂಥ ಸ್ಥಿತಿಯಲ್ಲಿದ್ದರೂ ಕೂಡ ನಮ್ಮ ಫೌಂಡೇಶನ್ ಸ್ಟ್ಯಾಂಡ್ ಆಗುತ್ತೆ. ಇದು ಯಾವುದೂ ಇಲ್ಲಿ ನನಗೋಸ್ಕರ ನಾನು ಮಾಡ್ತಾ ಇಲ್ಲ, ನನಗಾಗಿ ನನಗೇನೂ ಬೇಕಾಗಿಲ್ಲ, ಎಲ್ಲರೂ ನನ್ನವ್ರು ಚೆನ್ನಾಗಿರಬೇಕು ಅನ್ನೋ ಒಂದೇ ಅಭಿಲಾಷೆ. ಇಷ್ಟೆಲ್ಲ ನಡೆಯೋದಕ್ಕೆ ಒಂದು ಶಕ್ತಿಯನ್ನು ತುಂಬಿ ಎವ್ರಿ ಟೈಮ್ ನಮಗೆ ಸಲಹೆಗಳನ್ನು ನೀಡ್ತಾ ಇಡೀ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೂ ಕೂಡ ಕಾರಣರಾಗಿರುವಂತಹ ಶ್ರೀ ಗಣೇಶ್ ರೈಜಿಯವರು ನಮ್ಮ ಜೊತೆ ಇದ್ದಾರೆ. ಸೋ ಹಂಬಲ್, ಎಲ್ಲೂ ಏನೂ ತೋರಿಸ್ಕೊಡಲ್ಲ, ಸುಮ್ಮನೆ ಕೆಲಸ ಮಾಡ್ತಾನೆ ಇರ್ತಾರೆ. ನಿಮ್ಮೆಲ್ಲರ ಸಹಾಯ ಸಹಕಾರ ನಾನೆಂದೂ ಮರೆಯಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾನು ರೂಪಾ ಶಶಿಧರ್ಜಿ ಅವ್ರನ್ನೂ ಕೂಡ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟಲ್ಲದೆ ಪ್ರಾರಂಭಿಕ ದಿನಗಳಲ್ಲಿ ನಮಗೆ ಆನ್ಲೈನಲ್ಲಿ ಸೆಷನನ್ನು ಪ್ರಾರಂಭ ಮಾಡೋದಕ್ಕೆ ನಾನು ಅಷ್ಟು ನನ್ನ ಹತ್ರ ಲ್ಯಾಪ್ಟಾಪ್ಸ್ ಆಗಲಿ ಈ ಥರದ್ದೆಲ್ಲ ಇರಲಿಲ್ಲ ನನಗೆ ಪ್ರಾರಂಭದ ದಿನಗಳಲ್ಲಿ ದುಬೈನಲ್ಲಿದ್ದಂಥ ಸಂದರ್ಭದಲ್ಲಿ. ಆದರೆ ಕನ್ನಡ ಪಾಠಶಾಲೆಯ ತಂಡ ಇದಕ್ಕೆ ಸಹಾಯ ಮಾಡಿತ್ತಲ್ಲ, ಅದನ್ನು ನಾನು ಮರೆಯೋಕ್ಕಾಗಲ್ಲ. ವಿನಯ್ಜಿ ಆಗ್ಬೋದು, ಕೊಟ್ರೇಶಿ ಆಗ್ಬೋದು, ಅಲ್ಲಿ ಮೀನಾಜಿ, ಇದೆಲ್ಲ ಶಶಿಧರ್ ನಾಗರಾಜಪ್ಪಾಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇತ್ತು. ನಿಮ್ಮೆಲ್ಲರನ್ನ ಎಲ್ಲರೂ ಹೆಸರನ್ನ ಹೇಳೋಕ್ಕಾಗ್ತಾ ಇಲ್ಲ, ಬಟ್ ಎಲ್ಲರೂ ನನ್ನ ಹೃದಯದಲ್ಲಿದ್ದೀರಾ. ಪ್ರತಿನಿತ್ಯ ನಾನು ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ಸಾಧಾರಣ ಹುಡುಗಿ, ಬಹಳ ಚಿಕ್ಕವಳು, ದೊಡ್ಡ ಸ್ಥಾನ ಕೊಟ್ಟಿದ್ದೀರಾ. ಜವಾಬ್ದಾರಿಯನ್ನು ನಿಭಾಯಿಸುವಂತಹ ಆ ಶಕ್ತಿಯನ್ನು ದೇವರು ನನಗೆ
ಕೊಡ್ತಾರೆ ಅನ್ನೋ ವಿಶ್ವಾಸದಲ್ಲೇ ಇದ್ದೇನೆ. ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ ಈ ಅಭಿಮಾನ ಅಂತ ಹೇಳಿದ್ರೆ, ಯಾರಾದರೂ ಒಬ್ಬರು ಹಾಸ್ಪಿಟಲೈಸ್ ಆದರೂ ಕೂಡ ಪ್ರಾರ್ಥನೆ ಮಾಡೋದಕ್ಕೆ ನನಗೆ ಬರೆದು ಕಳಿಸ್ತೀರಾ, ಅಳ್ತೀರಾ, ನಿಮ್ಮ ಸಂತೋಷ ತೋರಿಸ್ಕೊಳ್ತೀರಾ, ನಿಮ್ಮ ಅಭಿಮಾನ ತೋರಿಸ್ಕೊಳ್ತೀರಾ. ಅದಕ್ಕೆಲ್ಲ ನಾನು ಅಭಾರಿಯಾಗಿದ್ದೇನೆ. ನಾನು ನಿಮ್ಮ ಹಾಗೆ ಮನುಷ್ಯಳು, ನಾನು ದೇವರಲ್ಲ, ನಾನು ಯಾವುದೇ ಲಾಜಿಕ್ ಮ್ಯಾಜಿಕ್ ಏನೂ ಮಾಡ್ತಾ ಇಲ್ಲ. ಆದರೆ ನನ್ನ ಕೆಲಸದಲ್ಲಿ ನಾನು ಶ್ರದ್ಧೆಯನ್ನು ಇಟ್ಟಿದ್ದೇನೆ. ಬಹಳ ಕಷ್ಟಪಟ್ಟಿದ್ವಿ, ಮನೆ ಮನೆಗೂ ಯೋಗವನ್ನು ತಲುಪಿಸ್ಬೇಕು ಅಂದರೆ ಯಾರೂ ಅದಕ್ಕೆ ಬೆಲೆಯನ್ನು ಕೊಡ್ತಾ ಇರಲಿಲ್ಲ. ಆದರೆ ಈ ದಿನ ಇಡೀ ವಿಶ್ವಕ್ಕೆ ಯೋಗ ತಲುಪಿದೆ. ನೀವು ಹೇಳುವ ಹಾಗೆ ಇಡೀ ವಿಶ್ವಕ್ಕೆ ಭಾಗೀರಥಿ ಕನ್ನಡತಿಯನ್ನು ನೀವು ತೋರಿಸಿದ್ದೀರಿ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣಕರ್ತ ಒಬ್ಬ ಮಹಾನ್ ಯೋಗಿ, ಕರ್ಮಯೋಗಿಯೂ ಹೌದು, ಧರ್ಮಯೋಗಿಯೂ ಹೌದು, ಹಾಗೆ ದೇಶ ಪ್ರೇಮಿಯೂ ಹೌದು, ಶ್ರೀ ನರೇಂದ್ರ ಮೋದಿಜಿಯವರನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ನೆನೆಸ್ಕೊಂಡು ಅವರಿಗೆ ಇನ್ನೂ ಅತಿ ಹೆಚ್ಚಿನ ಆಯುರಾರೋಗ್ಯವನ್ನು ದೇವರು ಕೊಟ್ಟು ಕಾಪಾಡಲಿ. ನಮ್ಮ ದೇಶದ ಸಂಸ್ಕೃತಿಯನ್ನು ಮೂಲೆ ಮೂಲೆಗೂ ತಲುಪಿಸುವಂತಹ ಕೆಲಸ ನನ್ನೊಬ್ಬಳಿಂದ ಸಾಧ್ಯ ಇಲ್ಲ, ನಿಮ್ಮೆಲ್ಲರ ಸಹಕಾರದಿಂದ ಸಾಧ್ಯ ಇದೆ. ಹಾಗೆ IPF ಇಂಡಿಯನ್ ಪೀಪಲ್ ಫೋರಂ ಸಂಸ್ಥೆಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ಪ್ರತಿಯೊಬ್ಬರಿಗೂ ಸರ್ವೇ ಜನ ಸುಖಿನೋ ಭವಂತು. ಓಂ ಶ್ರೀ ಸಾಯಿರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ತಮ್ಮ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ನಿಂತುಕೊಂಡು ಶ್ರೀ ಡಾಕ್ಟರ್ ಭಾಗೀರಥಿ ಕನ್ನಡತಿ ಅವರ ಮಾತಿಗಿಂತ ಮೊದಲು ಒಂದು ಅವರ ಹೆಜ್ಜೆ ಗುರುತಿನ ವಿಡಿಯೋವನ್ನು ತಾವು ನೋಡಿದ್ದೀರಾ. ಇವತ್ತು ಈ ಕಾರ್ಯಕ್ರಮದಲ್ಲಿ ಎಷ್ಟು ಮಂದಿ ಭಾಗಿಗಳಾಗಿ ಆ ವಿಡಿಯೋವನ್ನು ವೀಕ್ಷಿಸ್ತಿದ್ದೀರಾ, ಅದೇ ಸಮಯಕ್ಕೆ ಅದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಅದು ವಿಶ್ವವ್ಯಾಪಿಯಾಗಿ ವಿಶ್ವದಾದ್ಯಂತ ವೀಕ್ಷಕರು ಅದನ್ನು ವೀಕ್ಷಿಸ್ತಾ ಇದ್ರು, ಈಗಲೂ ಕೂಡ ವೀಕ್ಷಿಸ್ತಾ ಇದ್ದಾರೆ. ತಾವೆಲ್ಲರೂ ಆ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಬಂಧು ಬಳಗದವರಿಗೆ, ಸ್ನೇಹಿತರಿಗೆ ಹಂಚಿಕೊಂಡು ನಮ್ಮ ಗುರುಮಾ ಡಾಕ್ಟರ್ ಭಾಗೀರಥಿ ಕನ್ನಡತಿಯವರಿಗೆ ನಮ್ಮ ಒಂದು ಗೌರವವನ್ನು ಪ್ರತಿನಿತ್ಯ ನಾವು ಸಲ್ಲಿಸೋಣ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತ ಡಾಕ್ಟರ್ ಜೋಶಿ ಅವರು ಇವತ್ತು ಅನಿವಾರ್ಯ ಕಾರಣದಿಂದ ಬರ್ಲಿಕ್ಕಾಗಲಿಲ್ಲ. ಅವರು ತಮ್ಮ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಆ ಸಂದೇಶವನ್ನು ವೀಕ್ಷಿಸೋಣ, ಆಲಿಸೋಣ. ಆನ್ ಮಾಡಲಾ ಶಶಿಜಿ? ಪ್ಲೇ ಮಾಡಲಾ? ಶಶಿಧರ್ ಸರ್, ನಿಮ್ ಮಾತು ಕೇಳಿಸ್ತಾ ಇಲ್ಲ. ಐ ಥಿಂಕ್ ನೆಕ್ಸ್ಟ್ ತಗೊಳ್ಳೋಣ. ಮಾಡ್ತಕ್ಕಂತಹ ಈ ಸಂಸ್ಥೆ ನಿಜವಾಗಿಯೂ ಸಹಿತ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂತಹದ್ದು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂತಹ ಎಲ್ಲರಿಗೂ, ಅದರಲ್ಲೂ ಸಹಿತ ಕನ್ನಡತಿ ಭಾಗೀರಥಿಗೆ ಶುಭವನ್ನು ಕೋರ್ತಾ, ತಮ್ಮ ಕಾರ್ಯ ಯಶಸ್ಸಿನಿಂದ
ಹೀಗೆ ಮುಂದುವರೆಯಲಿ. ಕನ್ನಡ ಸಾಹಿತ್ಯ ಪರಿಷತ್ತು ತಮ್ಮ ಜೊತೆಗೆ ಯಾವಾಗಲೂ ಇರುತ್ತೆ ಅನ್ನುವಂತಹ ಮಾತಿನೊಂದಿಗೆ ಮತ್ತೊಮ್ಮೆ ಎಲ್ಲರಿಗೂ ಗೌರವದ ನಮನಗಳು, ನಮಸ್ಕಾರ. ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು. ಅದು ಫುಲ್ ಡಿಸ್ಪ್ಲೇ ಫುಲ್ ಆಗಲಿಲ್ಲ. ಅದು ಪ್ಲೇ ಆಗ್ಲಿಲ್ವಾ ಮೇಡಮ್? ನಾನು ಮಾಡಿದ್ದೆ ಪ್ಲೇ. ಇಲ್ಲ ಪ್ಲೇ ಆಗಲಿಲ್ಲ. ಓಕೆ, ಹಾಗೆ ಇರಿ, ಹಾಗೆ ಮಾಡ್ತೇನೆ ಒಂದ್ಸತಿ. ಇಲ್ಲ, ಅದು ಮೋಸ್ಟ್ಲಿ ಕಮಿಟಿ ಗ್ರೂಪ್ನಲ್ಲಿದೆ ಕಾಣಿಸ್ತದೆ. ಸರಿ, ನಾ ಇನ್ನೊಮ್ಮೆ ಮಾಡಿ ನೋಡ್ತೀನಿ ಬಿಡಿ. ಏನ್ ಮಾಡ್ಬೇಕಾ ಇದು ವಾಟ್ಸಪ್ ಅಲ್ಲಿ? ಮಾಡ್ಬಿಡಿ ಮ್ಯಾಮ್. ಎಲ್ಲ ಗೌರವಾನ್ವಿತರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಗೌರವದ ನಮನಗಳನ್ನ ಸಲ್ಲಿಸ್ತಾ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನ ಕೋರುತ್ತೇನೆ. ತಮ್ಮ ಜೊತೆಗೆ ನಾನು ಸಹ ಇರಬೇಕು, ತಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು, ಭಾಗವಹಿಸಬೇಕು ಅನ್ನುವಂತಹ ಹಂಬಲ ಇದ್ದರೂ ಸಹ ಅನಿವಾರ್ಯ ಕಾರಣದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಗುತ್ತಿಲ್ಲ. ನನ್ನ ಮಗನಿಗೆ ಕೋವಿಡ್ ಬಂದು ನನಗೂ ಸಹ ವೈದ್ಯರು ಕ್ವಾರಂಟೈನ್ ಆಗಬೇಕು ಅಂತ ಸಲಹೆ ಕೊಟ್ಟಿರುವುದ ಹಿನ್ನೆಲೆಯಲ್ಲಿ ನಾನು ಆಸ್ಪತ್ರೆಯಲ್ಲಿರುವುದರಿಂದ ತಮ್ಮ ಜೊತೆಗೆ ಪಾಲ್ಗೊಳ್ಳಲು ಆಗುತ್ತಿಲ್ಲ. ಪವರ್ ಯೋಗ ಕನ್ನಡತಿ ಭಾಗೀರಥಿಯ ನೇತೃತ್ವದಲ್ಲಿ ಬಹಳ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದೆ. ವಿದೇಶದಲ್ಲಿರ್ತಕ್ಕಂಥ ಕನ್ನಡಿಗರನ್ನ ಒಟ್ಟಿಗೆ ಕೂಡಿಸಿ ಕನ್ನಡಿಗರಲ್ಲಿ ಭಾಷಾ ಅಭಿಮಾನವನ್ನ ಬೆಳೆಸುವುದರ ಜೊತೆಗೆ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿಗೋಸ್ಕರವಾಗಿ ಯೋಗದ ಅಭ್ಯಾಸವನ್ನ ಸಹಿತ ಮಾಡ್ತಕ್ಕಂತಹ ಈ ಸಂಸ್ಥೆ ನಿಜವಾಗಿಯೂ ಸಹಿತ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂತಹದ್ದು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂತಹ ಎಲ್ಲರಿಗೂ, ಅದರಲ್ಲೂ ಸಹಿತ ಕನ್ನಡತಿ ಭಾಗೀರಥಿಗೆ ಶುಭವನ್ನ ಕೋರ್ತಾ ತಮ್ಮ ಕಾರ್ಯ ಯಶಸ್ಸಿನಿಂದ ಹೀಗೆ ಮುಂದುವರೆಯಲಿ. ಕನ್ನಡ ಸಾಹಿತ್ಯ ಪರಿಷತ್ತು ತಮ್ಮ ಜೊತೆಗೆ ಯಾವಾಗಲೂ ಇರುತ್ತೆ ಅನ್ನುವಂತಹ ಮಾತಿನೊಂದಿಗೆ ಮತ್ತೊಮ್ಮೆ ಎಲ್ಲರಿಗೂ ಗೌರವದ ನಮನಗಳು, ನಮಸ್ಕಾರ. ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರು ನಮ್ಮ ಜೊತೆಗೆ ಇರಬೇಕಾಗಿತ್ತು. ಅದರಲ್ಲಿ ಮುಖ್ಯವಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮಾರು ಮಂದಿ ಆರ್ಯಭಟ ಪ್ರಶಸ್ತಿ ಪುರಸ್ಕರ್ತರಿದ್ದಾರೆ. ಅವರೆಲ್ಲರೂ ಕೂಡ ಶ್ರೀ ಡಾಕ್ಟರ್ ಮಹೇಶ್ ಜೋಶಿ ಅವರ ಕೈಯಿಂದಲೇ ಆ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಿದವರು. ಅದರಿಂದ ಅವರು ಎಲ್ಲರಿಗೂ ಚಿರಪರಿಚಿತರು, ನಮ್ಮ ಈ ಗುಂಪಿನಲ್ಲಿರುವವರಿಗೆ, ಹೆಚ್ಚಿನವರಿಗೆ. ಮುಂದಿನ ಒಂದು ಅನುಭವವನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ ಶ್ರೀಮತಿ ಮಿನಿ ಸುಭಾಷ್. Namaste all. I am from Kerala and let me continue in English. When I joined Power Yoga last year, I was not sure I can continue because it was because of many reasons. Because of frozen shoulder, I can't lift my hands above my shoulder level. And with the presence and guidance of Guruma, now I can do all the asanas, all the postures without pain. When Guruma's energy is connected with me, and that heart-to-heart connection is established once, actually I can't say I am practicing yoga. I am enjoying with her. That 1 hour, I am away from all the responsibilities, and it is actually a me time to me. My mind is relaxed, my body is toned and flexible, and my soul is enjoying it. Sometimes we can say she is strict, because she can ignore the mistake of anyone. Each and every participant is too important for her.
that mistake may hurt our body. So she's the individual attention she is giving to each and everywhere. We can see it anywhere. I can say nobody can get a guru. I can get a guru better than this, anyone in this world. I am happy. I am blessed. Guruma, I am blessed to have you as a part of my life. I am thankful to Deepa Mamna, my lovely sister, who introduced me to this Power Yoga and this wonderful Power Yoga family for spreading positive vibes to me and all. And the journey with my Guruma, it is an experience. Words can't explain it. Love you, Guruma. May God bless you. Thank you. Thank you, Madam Mini Subhash ji. You shared your experience with us. ಆತ್ಮೀಯರೇ, ಗುರುಮಾ ಅವರು ತಮ್ಮ ಒಂದು ಮಾತಿನಲ್ಲಿ ಬಹಳ ಮುಖ್ಯವಾದ ಒಂದು ಅವರ ವಿಚಾರವನ್ನು ನಮ್ಮೆಲ್ಲರ ಮುಂದೆ ಇಟ್ಟಿದ್ರು. ಈ ಒಂದು ಯೋಗ ಒಂದು ಪ್ರಾರಂಭ ಮಾಡಬೇಕಾದ್ರೆ ನನಗೆ ಒಂದು ತಪೋಭೂಮಿಯಾಗಿ ಪ್ರಾರಂಭದಲ್ಲಿ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದು ಕನ್ನಡ ಪಾಠಶಾಲೆ. ಹೌದು, ಕನ್ನಡ ಪಾಠಶಾಲೆ ಇವತ್ತು ಬಹಳಷ್ಟು ವಿಶ್ವವೇ ಮೆಚ್ಚುವಂತ ಕೆಲಸವನ್ನು ಮಾಡ್ತಾ ಇದೆ. ಇದೀಗ ಕೆಲವು ದಿನಗಳ ಹಿಂದೆ ಇಲ್ಲಿ ಬಹಳ ಒಂದು ವಿಜೃಂಭಣೆಯ ಯಕ್ಷಗಾನ ಕೂಡ ನಡೆಯಿತು. ಆ ಯಕ್ಷಗಾನದಲ್ಲಿ ಮಕ್ಕಳು ನಿರರ್ಗಳವಾಗಿ ಕನ್ನಡದ ಸಂಭಾಷಣೆಯನ್ನು ಪ್ರೇಕ್ಷಕರ ಮುಂದೆ ಅವರು ಅದನ್ನು ಹೇಳಬೇಕಾದ್ರೆ ಅವರು ಕನ್ನಡ ಪಾಠಶಾಲೆಯಲ್ಲಿ ಅವರು ಕಲಿತ ವಿದ್ಯಾರ್ಥಿಗಳು ಕೂಡ ಆಗಿದ್ರು. ಅದೇ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ನಮ್ಮ ಕನ್ನಡದ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆಯನ್ನು ಕಲಿಸಿ ಅವರ ಜ್ಞಾನಾಭಿವೃದ್ಧಿಗೆ ಒಂದು ಭದ್ರ ಬುನಾದಿಯನ್ನು ಹಾಕ್ತಿರುವಂತ ಕನ್ನಡ ಪಾಠಶಾಲೆ ದುಬೈ, ಅದರ ಮುಖ್ಯಸ್ಥರಾದಂಥ ಶ್ರೀಯುತ ಶಶಿಧರ್ ನಾಗರಾಜಪ್ಪ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಈ ಒಂದು ವಾವ್ಸ್ ಪವರ್ ಯೋಗ ಕನ್ನಡಿಗರ ಸಂಸ್ಥೆಯ ಪೋಷಕರಾಗಿಯೂ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ತಮ್ಮ ಹಿತನುಡಿಗಳನ್ನು ಈ ಸಂದರ್ಭದಲ್ಲಿ ನೀಡಬೇಕು ಅಂತ ನಾನು ಅವರಲ್ಲಿ ಕೇಳಿಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಕನ್ನಡಿಗರ ಮತ್ತು ಯುಎಇನಲ್ಲಿರುವ ಎಲ್ಲ ಸಂಘ ಸಂಸ್ಥೆಗಳ ಪೋಷಕರು ಮತ್ತು ಕನ್ನಡಿಗರ ಆಧಾರ ಸ್ತಂಭವಾದಂಥ ಶ್ರೀ ಪ್ರವೀಣ್ ಶೆಟ್ಟಿ ಅವರೇ ಮತ್ತು ಯುಎಇಯ ಎಲ್ಲ ಕನ್ನಡಿಗರ ಅಣ್ಣ ಅಂತಾನೆ ಕರೆಸ್ಕೊಳ್ಳುವಂತ ನಾವು ಸರ್ವೋತ್ತಮಣ್ಣ ಅವರೇ ಮತ್ತು ನಮ್ಮ ಕನ್ನಡಿಗರ ಹೆಮ್ಮೆ ಆಗಿರುವಂತ ಹಲವಾರು ಕನ್ನಡ ಪರ ಕೆಲಸಗಳನ್ನು ಮಾಡ್ತಿರುವಂತ ಕನ್ನಡ ಪರ ಸಂಘಟನೆಗಳಿಗೆ ಆಧಾರ ಸ್ತಂಭ ಆಗಿರುವಂತ ಶ್ರೀಯುತ ಮೋಹನ್ ನರಸಿಂಹಮೂರ್ತಿ ಅವರೇ ಮತ್ತು ಈ ಸಂಘಟನೆಯ ಯೋಗ ದಿನಾಚರಣೆಗೆ ಈ ಚಾಲನೆ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಒಂದು ಮೂಲ ಆಧಾರ ಸ್ತಂಭವಾದಂತ ಶ್ರೀಮತಿ ಡಾಕ್ಟರ್ ಭಾಗೀರಥಿ ಕನ್ನಡತಿ ಅವರೇ ಹಾಗೂ ವಾವ್ ಪವರ್ ಯೋಗದ ಅಧ್ಯಕ್ಷರಾದ ಆನಂದ್ ಬೈಲೂರ್ ಅವರೇ ಹಾಗೂ ಎಲ್ಲ ಸಂಘಟನೆಯ ಪದಾಧಿಕಾರಿಗಳೇ ಮತ್ತು ಯೋಗ ಪಟುಗಳೇ, ನಿಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹರಿಯುವ ನೀರಿಗೆ ಒಂದು ತೊರೆ ಬೇಕು, ಸಾಧಕನಿಗೆ ಗುರು ಮುಂದೊಂದು ಗುರಿ ಬೇಕು, ಹಿಂದೊಬ್ಬ ಗುರು ಬೇಕು ಅಂತ ಹೇಳಿ ನಮ್ಮ ಹಿರಿಯರು ಹೇಳಿರುವಂತ ಮಾತು ಎಷ್ಟು ನಿಜ ಅನ್ನೋದನ್ನ ಇಲ್ಲಿ ನೋಡ್ತಾ ಇದ್ದೇವೆ. ಯುಎಇನಲ್ಲಿ ಯೋಗ ಮಾಡ್ಬೇಕು ಅನ್ನೋ ಹಂಬಲ ಇತ್ತು. ಅದರ ಬಗ್ಗೆ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು 8 ವರ್ಷದ ಹಿಂದೆನೆ ಅದಕ್ಕೊಂದು ಬುನಾದಿಯನ್ನ ಹಾಕಿ ಜಾಗತಿಕ ಮಟ್ಟಕ್ಕೆ ನಮ್ಮ ಯೋಗ ತಲುಪುವಂತೆ ಮಾಡಿದ್ರು. ಅದನ್ನ ಇನ್ನೂ ವ್ಯಾಪಕವಾಗಿ ಮನೆ ಮನೆಗೆ ತಲುಪಿಸುವಂತ ಕೆಲಸ ಇವತ್ತು ನಡೀತು ಅಂತಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಭಾಗೀರಥಿ ಅವರು ನಮ್ಮ ಯುಎಇನಲ್ಲಿ ನೆಲೆಸಿದ್ದದ್ದು ಮತ್ತು ನಮ್ಮ ಪರಿಚಯ ಅವರೊಂದಿಗೆ ಆದದ್ದು ಮತ್ತು ಕನ್ನಡ ಪಾಠಶಾಲೆಗೆ ಅವರನ್ನ ಯೋಗ ಶಿಕ್ಷಕಿಯರಾಗಿ ನಾವು ಆಹ್ವಾನಿಸಿದ್ದು, ಅಲ್ಲಿಂದ ಮುಂದೆ ನಡೆದದ್ದನ್ನ ಅವರ ಬಾಯಲ್ಲೇ ನೀವು ಕೇಳಿದ್ದೀರಿ.
ಇಂಥ ಒಂದು ಸಂಘಟನೆಯನ್ನ ಕಟ್ಟಿ ಇದನ್ನ ಈ ಮಟ್ಟಕ್ಕೆ ನಮ್ಮೆಲ್ಲರಿಗೂ ತಲುಪಿಸಿರುವಂತ ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಇಂಥ ಒಂದು ಸಂಘಟನೆಗಳು ಅಥವಾ ಕಾರ್ಯಗಳು ಇವೆಲ್ಲ ಸಾಮಾಜಿಕವಾಗಿ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಡೀತಾ ಇರುವಂತ ಒಂದು ಸಂಘಟನೆಗಳು. ಆದ್ರಿಂದ ಅಂಥವ್ರಿಗೆ ಒಂದು ಸಹಕಾರ ಮತ್ತು ನಮ್ಮ ಸಹಾಯವನ್ನ ನೀಡಬೇಕಾಗ್ತದೆ. ಯಾಕೆಂದ್ರೆ ಇದು ಸಮಾಜಕ್ಕೆ ಸಲ್ಲುವಂತ ಸೇವೆಯ ಹೊರತು ಇದರಿಂದ ಯಾವುದೇ ಆರ್ಥಿಕವಾದಂತ ಲಾಭಗಳಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಒಂದು 10 ದಿನಗಳ ಶಿಬಿರವನ್ನ ಆಯೋಜನೆ ಮಾಡಿ IPF ಮುಖಾಂತರ, ಇಂಡಿಯನ್ ಪೀಪಲ್ ಫೋರಂನ ಕನ್ವೀನರ್ ಕೂಡ ನಾನು ಆಗಿದ್ದೇನೆ, ಅದರ ಪೋಷಕರು ಕೂಡ ಪ್ರವೀಣಣ್ಣವರಾಗಿದ್ದಾರೆ. ಆ ಒಂದು ವೇದಿಕೆಯ ಮೂಲಕ ಈ ಯೋಗವನ್ನ ರಥಸಪ್ತಮಿಯ ಒಂದು ಸಂದರ್ಭದಲ್ಲಿ ಇಲ್ಲಿರುವ ಎಲ್ಲ ಕನ್ನಡಿಗರು ಮತ್ತು ಕನ್ನಡಿಗರ ಅಲ್ಲದೆ ಇರೋರಿಗೂ ಕೂಡ ತಲುಪಿಸ್ಬೇಕು ಅಂತ ಹೊರಟಾಗ ನಮಗೆ ಮೂಲ ಸಹಾಯಕ್ಕೆ ಬಂದಿದ್ದು ಪ್ರವೀಣ್ ಶೆಟ್ಟರು. ತಮ್ಮ ಹೋಟೆಲ್ನಲ್ಲೇ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ಟು ತುಂಬ ಹೃದಯದ ಸಹಕಾರ ಕೊಟ್ಟು ಈ ಯೋಗ ಅನ್ನೋದನ್ನ ಪಸರಿಸೋದಿಕ್ಕೆ ಅವರು ಮೂಲ ಕಾರಣರಲ್ಲಿ ಅವರು ಒಬ್ರು ಅನ್ನೋದನ್ನ ನಾವಿಲ್ಲಿ ಸ್ಮರಿಸ್ಬೇಕಾಗತ್ತೆ. ಕನ್ನಡ ಪಾಠಶಾಲೆಯಿಂದ ಇದು ಆರಂಭ ಆದ್ರೂ ಕೂಡ ಅದು ಜಾಗತಿಕ ಮಟ್ಟಕ್ಕೆ ತಲುಪುವಂತ ಒಂದು ಬುನಾದಿ ಆಯ್ತು ಅಷ್ಟೇ ಹೊರತು ಅದನ್ನ ತಗೊಂಡು ಹೋಗಿದ್ದು ನಮ್ಮ ಡಾಕ್ಟರ್ ಭಾಗೀರಥಿ ಅವರ ಒಂದು ಸಮರ್ಪಣೆ ಏನಿದೆ ಈ ಯೋಗ ಅನ್ನೋದಕ್ಕೆ. ಹೇಗೆ ಸರ್ವಸಂಗ ಪರಿತ್ಯಾಗ ಮಾಡಿ ಒಬ್ಬರು ಸಂತ ಅಂತ ಅನ್ಸ್ಕೊಳ್ತಾರೋ ಅದೇ ರೀತಿ ಇವರು ಕೂಡ ತಮ್ಮ ಸರ್ವಸಂಗ ಪರಿತ್ಯಾಗ ಮಾಡಿ ಕೇವಲ ಯೋಗಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಅದು ಎಲ್ಲರಿಂದ ಸಾಧ್ಯವಿಲ್ಲ. ನೀವು ನೋಡ್ತಾ ಇದ್ರೆ ನೀವು ಫೇಸ್ಬುಕ್ ನಲ್ಲಿ ಅವರ ಕನೆಕ್ಟೆಡ್ ಇದ್ರೆ ಪ್ರತಿದಿನ ನೋಡ್ತೀರಿ ನೀವು ಅವರ ಯೋಗ ಸಾಧನೆಯನ್ನ, ಒಂದೊಂದು ಗುಂಪಿನ ಜೊತೆಗೆ, ಒಂದೊಂದು ದೇಶದ ಜೊತೆಗೆ, ಹೀಗೆ ಜಾಗತಿಕ ಮಟ್ಟಕ್ಕೆ ಅವರು ಇಂದು ತಲುಪಿದ್ದಾರೆ. ಅದು ತಲುಪಿದ್ರು ಕೂಡ ಅವರು ಯುಎಇಯಿಂದ ಈ ಮಟ್ಟಕ್ಕೆ ಹೋದ್ರು ಅಂತ ಹೇಳಿ ಯುಎಇ ಕನ್ನಡಿಗರನ್ನೆಲ್ಲ ಮರಿಲಿಲ್ಲ. ಅವರು ಹತ್ತಿದ ಏಣಿಯನ್ನ ಮರಿದೆ ಎಲ್ಲರನ್ನು ಒಗ್ಗೂಡಿಸಿ ಇಲ್ಲಿ ವಾವ್ ಪವರ್ ಯೋಗ ಅಂತ ಹೇಳಿ ಅದಕ್ಕೊಂದು ಶಕ್ತಿಯನ್ನು ತುಂಬಿ ಅದು ನಿರಂತರವಾಗಿ ಸಾಗುವಂತೆ ಇವತ್ತು ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಮಾತಾಡುವಾಗ ಡಾಕ್ಟರ್ ವಂದನಾ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಬಹಳ ಕಮ್ಮಿ ಮಾತಾಡಿದ್ರು ಕೂಡ, ಆದ್ರೆ ಅವರು ಅನಾಟಮಿ ಬಗ್ಗೆ ಅವರು ಏನು ಓದಿದ್ರಲ್ಲ ಅದನ್ನ ಇಲ್ಲಿ ಹೇಗೆ ನಮ್ಮ ಯೋಗದಲ್ಲಿ ಅದರ ಬಗ್ಗೆ ರೆಫರೆನ್ಸ್ಗಳು ಬರುತ್ತೆ, ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು. ಅಂದ್ರೆ ಒಬ್ಬ ವೈದ್ಯಕೀಯ ಶಿಕ್ಷಣ ಪಡೆದಿರುವಂತ ಒಬ್ಬ ವೈದ್ಯರು ಇದನ್ನ ದೃಢೀಕರಿಸ್ತಾರೆ ಅಂತಂದ್ರೆ ಇದು ವೈದ್ಯಕೀಯವಾದಂತ, ಅಂದ್ರೆ ಎಲ್ಲರಿಗೂ ಅದೊಂದು ಲಾಜಿಕ್ ಇರುವಂತ ಒಂದು ಪ್ರಾಕ್ಟೀಸ್ ಆಗಿದೆ ಯೋಗ. ಯೋಗಕ್ಕೆ ಇರುವ ಇತಿಹಾಸ ನಮ್ಮ ಇಂದಿನ ವೈದ್ಯಕೀಯ ಶಿಕ್ಷಣಕ್ಕಿಲ್ಲ, ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಯೋಗ ಪ್ರೂವನ್ ಆರ್ಟ್ ಅಂತ ಹೇಳಿ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು ಅದನ್ನ. ಅಂತ ಒಂದು ಯೋಗವನ್ನ ನಮ್ಮೆಲ್ಲರಿಗೂ ತಲುಪಿಸಿದ್ದಾರೆ. ಮತ್ತು ಈ ಯೋಗ ಈ ಎಲ್ಲ ಮನೆಗಳಿಗೆ ಇಂಥ ಕೋವಿಡ್ ನ ಅಲ್ಲಿಯೂ ಸಹ ಅವರು ಎದೆಗುಂದದೆ ಹಿಂದೆ ಬೀಳದೆ ಆನ್ಲೈನ್ ನಲ್ಲಿ ಹೋದ್ರು. ಆದ್ರೆ ಅದು ಅವರಿಗೆ ಒಂದು ಋಣಾತ್ಮಕವಾದಂತ ಒಂದು ಎಫೆಕ್ಟ್ ನ ಕೊಡ್ತು ಅಂತ ಹೇಳ್ಬೋದು. ಯಾಕೆಂದ್ರೆ ಫಿಸಿಕಲ್ ಕ್ಲಾಸಸ್ ಏನ್ ಮಾಡ್ತಾ ಇದ್ವಿ, ಭೌತಿಕವಾದಂತ ತರಗತಿಗಳಲ್ಲಿ 50-100 ಜನ, ನಮ್ಮ ಕನ್ನಡ ಪಾಠಶಾಲೆಯಲ್ಲಿ 100ರಿಂದ 150 ಜನ ಪೋಷಕರು ಅದರ ಉಪಯೋಗ ಪಡಿತಾ ಇದ್ರು. ಆದ್ರೆ ಇವತ್ತು ಅದು 1000 ಮತ್ತು ಲಕ್ಷಗಳಿಗೆ ಹೋಗಿದೆ ಅಂತಂದ್ರೆ ಅದಕ್ಕೆ ಇಂಡೈರೆಕ್ಟ್ ಆಗಿ ಒಂದು ಆನ್ಲೈನ್ ಕೂಡ ಕಾರಣ ಅಂತ ಹೇಳ್ಬೋದು. ಈ ಯೋಗದ ಬಗ್ಗೆ, ಯೋಗದ ಬೆನಿಫಿಟ್ಸ್ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಿ, ನೋಡಿರ್ತೀರಿ. ಅದಕ್ಕೆ ಜ್ವಲಂತ ಉದಾಹರಣೆ ಅಂದ್ರೆ ಸ್ವತಃ ಕನ್ನಡತಿ ಭಾಗೀರಥಿ ಅವರೇ ಅನ್ನೋದನ್ನ ನಾನು ಕೇಳಿ ತಿಳ್ಕೊಂಡಿದ್ದೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಅವ್ರಿಗೆ ಒಂದು ದುರಂತದಲ್ಲಿ, ಒಂದು ಕಾರ್ ಆಕ್ಸಿಡೆಂಟ್ ನಲ್ಲಿ ಮೈ ನಜ್ಜುಗುಜ್ಜಾಗತ್ತೆ, ಇಡೀ ದೇಹ. ಅವರು ಹಾಸ್ಪಿಟಲೈಸ್ ಆಗ್ತಾರೆ, 1 ವರ್ಷದ ಕಾಲ ಹಾಸ್ಪಿಟಲೈಸ್ ಆಗಿರ್ತಾರೆ. ಅಂತ ಒಂದು ದೇಹ ಸ್ಥಿತಿಯನ್ನು ಇಟ್ಕೊಂಡು ಇವತ್ತು ದಿನಕ್ಕೆ 6ರಿಂದ 8, 10 ಸೆಷನ್ ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಅಂದ್ರೆ ಆ ದೇಹವನ್ನ ಯಾವ ರೀತಿ ಅವ್ರು ತಯಾರು ಮಾಡಿದ್ದಾರೆ, ಅದು ಅಷ್ಟು ಸಮರ್ಥವಾಗಿ ಅವ್ರಿಗೆ ಯೋಗವನ್ನು ಹೇಳ್ಕೊಡೋದಕ್ಕೆ ಒಂದು
ಒಂದು ಶಕ್ತಿ ತುಂಬಿದೆ ಅಂತಂದ್ರೆ ಅದು ಯೋಗದ ಮೂಲಕ ಮಾತ್ರ ಅನ್ನೋದನ್ನ ಅವ್ರು ಎಲ್ಲರಿಗೂ ಹೇಳ್ತಾರೆ. ಅಂದ್ರೆ ಯೋಗಕ್ಕೆ ಯಾವ ಶಕ್ತಿ ಇದೆ ಅನ್ನೋದಕ್ಕೆ ಅವರೇ ಸ್ವತಃ ಉದಾಹರಣೆಯಾಗಿದ್ದಾರೆ. ಅದನ್ನ ಕೇಳಿ ನನಗೆ ತುಂಬಾ ಆಶ್ಚರ್ಯ ಆಯ್ತು. ಯೋಗದ ಪವರು ಅವರನ್ನೇ ನೋಡಿ ಕಲಿಬೇಕು, ಅವರಿಂದ ಅವರೇ ಅದಕ್ಕೆ ಉದಾಹರಣೆ ಅಂತ ಹೇಳಿ ಅದನ್ನ ಯೋಗ ಕೂಡ ಮಾಡೋದಕ್ಕೆ ನಾನು ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ, ರೆಗ್ಯುಲರ್ ಆಗಿ ಮಾಡೋದು ಕೂಡ ಮಾಡ್ತಾ ಇದ್ದೇನೆ. ಈ ರೀತಿ ಯೋಗವನ್ನ ವಿಶ್ವವ್ಯಾಪಿಯಾಗಿಸಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಕನ್ನಡ ಪಾಠಶಾಲೆ ನಡೆಸ್ತಾ ಇರುವಂತ ಕನ್ನಡ ಮಿತ್ರರು UAE ಸಂಘಟನೆ ವತಿಯಿಂದ ನಮ್ಮೆಲ್ಲ ಸಹಕಾರ ನಿಮ್ಗಿದೆ. ಇದೇ ರೀತಿ ಮುಂದುವರಿಲಿ. ಇನ್ನೂ ದೊಡ್ಡದಾಗಿ ಯೋಗ ಶಿಬಿರಗಳು ನಮ್ಮ ಪ್ರವೀಣಣ್ಣ ಹೇಳಿದಾಗೆ ಫಿಸಿಕಲ್ ಆಗಿ UAE ಮಾಡೋಣ. ಅದಕ್ಕೆ ಬೇಕಾದ ತಯಾರಿಯನ್ನು ಕೂಡ ನಿಮ್ಮೊಂದಿಗೆ ಸೇರಿ ಮಾಡ್ತೇವೆ. ಇಲ್ಲಿ ನೆರೆದಿರುವ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಮತ್ತು ನಮಸ್ಕಾರ. ಧನ್ಯವಾದಗಳು ಶ್ರೀಯುತ ಶಶಿಧರ್ ನಾಗೇಶ್ವರರವರಿಗೆ. ಮುಂದಿನ ತಮ್ಮ ಯೋಗ ಅನುಭವವನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ ಡಾಕ್ಟರ್ ರೇಷ್ಮಾ ಮತ್ತು ಶ್ರೀಮತಿ ಗ್ರೀಷ್ಮಾ. Hello. Hello, Guruma and the team. I'm a working mom, and I always had one reason to say that I don't have time for yoga. But since I have joined yoga, I've tried to make time for myself. And one of the reasons we used to always say is, we are tired, we are busy, and we are always, in the mobile. We are always occupied, but there was no time for ourselves, physically or mentally, to concentrate. We were so busy, work in the morning, come back, family, and then sleep, and again, same routine life. But I think after joining yoga, from last 1 year, we have dedicated 1 hour, our whole family, in fact, including our caretaker is always there with us. We do 1 hour of dedicated yoga sessions. Yes, sometimes we miss, but we try our maximum to participate and take all the benefits. Previously, when we joined, we had issues with the postures. We used to say, oh, it is impossible. Especially for me, I used to say, no, it's not possible. But I think after we joined yoga, there are many postures. It has become possible by Guruma's instruction, and we are quite happy with the whole session. Sometimes we do go through pain, and but when we go through the pain, she will tell one word: smile, Dr. Reshma. So that smile, it vanishes all the pain what is there within ourselves. Now yoga has become a part of our life. It has become a necessity, like how we eat our breakfast, lunch, and dinner. So we consider yoga as a part of life rather than a choice. And at the end, I would like to thank Guruma and the entire team for making this possible. Because, everyone is used to for having on-site yoga session. We've all seen from childhood, everybody goes to some place and then they do on-site. When they said online session, we said, let's give a try and let's see how it will go. But with this online session, it was only possible because Guruma was focusing on each and every one of us. Every yoga asana, she used to concentrate, she used to guide us. And that has motivated us, and definitely we will be continuing the session. There's a lot of impact on our whole family actually. And then we are trying to do this also to inculcate the habit within our children. We have 2 small kids and we want them to see, because we have not seen as kids, because we were always studying, school, then career. So we didn't get an opportunity to see yoga sessions, but we want our children to see now that though they are very small, we want them to see and make 1 hour as part of their life as well. So they are more disciplined and more organized in their life. Thank you, Guruma. Now I would like to ask Grishma to talk 2 words. Namaskara, Guruma, and namaskara to all my yoga batchmates. First of all, I would like to thank Guruma. It says if you do 100 namaskaras also, it is not enough for Guruma. Because we have been, I can say that,
because we work in a very stressful situation, conditions, work environments, or the life in UAE is very monotonous. Like you repeat, your work is very continuous. From morning till evening, you have the same monotonous, life from morning, kids, office, back, and then again preparation for the next day. So we used to never give time to ourselves. And, always, we have never seen anybody, like my sister says, that we have never seen anybody practicing yoga due to our, busy schedule in our childhood days. We have gone for other classes like swimming and skating and all those things. And we didn't get an opportunity to do yoga classes. And we always, we were always looking for some yoga teacher. And we never knew that, online classes would be that effective. Because you can get a yoga guru who can, what we can say, that they're not focused or concentrated on an individual. But Guru Ma takes, 100% care for, I can say 200% care for each individual. Because earlier I can say I could not sit Sukhasana at all for not even 5 seconds. If I go to the temple also, I could not eat, sit down and eat. But now, I think from 8:30 till now, I've been sitting. So that is, in 1 year, what I can say, that's the progress I have. And, when I go to the doctor, because we have, working condition of 9 hours, 10 hours, continuous, no movements, just on the computers and everything. So my hand, everything, I used to be a regular visitor to an orthopedic doctor. So every time he used to say, yoga is the best. Yoga is the best. And now I think it's more than a year. I've never visited an orthopedic. So I would like to thank Guru Ma for all these things. And better time for our life, 1 hour of a dedicated life. Thank you, Guru Ma. That's all. ಧನ್ಯವಾದಗಳು ಡಾಕ್ಟರ್ ರೇಷ್ಮಾ ಮತ್ತು ಶ್ರೀಮತಿ ಗ್ರೀಷ್ಮಾ ಸಹೋದರಿಯರು. ಯುಎನಲ್ಲಿ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಉನ್ನತ ಹುದ್ದೆಯಲ್ಲಿ ಇರುವವರು ಇವರು ಕೂಡ ಉನ್ನತ ಹುದ್ದೆಯಲ್ಲಿರುವ ವ್ಯಕ್ತಿಗಳಿಗೆ ತರಬೇತಿಯನ್ನು ನೀಡುವಂತ ಜವಾಬ್ದಾರಿಯನ್ನು ಕೂಡ ಹೊತ್ತಿರುವವರು. ಅವರು ತಮ್ಮ ಈ ಒಂದು ಯೋಗದ ಅನುಭವವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು. ಆತ್ಮೀಯರೇ, ನಾವು ಭಾರತೀಯರು ಅನಿವಾಸಿ ಭಾರತೀಯರಾಗಿ ಅನಿವಾಸಿ ಕನ್ನಡಿಗರಾಗಿ ಈ ನಾಡಿನಲ್ಲಿ ನೆಲೆಸಿದ್ದೇವೆ. ಈ ನಾಡಿನಲ್ಲಿ ನಮ್ಮ ದಿನಚರಿಯಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸವಾಗಿ ಏನಾದರೂ ನಾವು ತಾಪತ್ರೆಯನ್ನು ಎದುರಿಸುವಂತ ಸಂದರ್ಭ ಬಂದರೆ ನಮ್ಮ ತಾಪತ್ರೆಗಳಿಗೆ ಪರಿಹಾರ ನೀಡಲಿಕ್ಕೆ ಇಂಡಿಯನ್ ಎಂಬಾಸಿ ಮತ್ತು ಇಂಡಿಯನ್ ಕಾನ್ಸುಲೇಟ್ ಅಥವಾ ಇನ್ನಿತರ ಸಂಸ್ಥೆಗಳು ಸದಾ ಸಿದ್ಧವಾಗಿರ್ತದೆ. ಈ ಸಂಸ್ಥೆಗಳಿಗೆ ಸೇತುವೆಯಾಗಿ ನಿಂತು ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು, ನಮ್ಮ ಯಾವುದೇ ತಾಪತ್ರೆಗಳನ್ನು ಪರಿಹರಿಸುವಂತ ಓರ್ವ ವ್ಯಕ್ತಿ ನಮ್ಮ ಮಧ್ಯೆ ಇದ್ದಾರೆ. ಅವರು ಅತ್ಯಂತ ಉನ್ನತ ಹುದ್ದೆಯಲ್ಲಿ ಕೂಡ ಇದ್ದಾರೆ. ಅವರು ಬೇರೆ ಯಾರು ಅಲ್ಲ, ಶ್ರೀಯುತ ಮೋಹನ್ ನರಸಿಂಹಮೂರ್ತಿ. ಪ್ರಸ್ತುತ ಈಗ ಅವರು ನಮ್ಮ ಜಬಿಲಾಲಿಯಲ್ಲಿ ನಿರ್ಮಾಣವಾಗ್ತಿರುವಂತ ಒಂದು ದೇವಸ್ಥಾನದ ಮುಖ್ಯಸ್ಥರಾಗಿ ಕೂಡ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಸದಾ ಚೈತನ್ಯದ ಚಿಲುಮೆ ಕಾರ್ಯಚಟುವಟಿಕೆಗಳ ಮೂಲಕ ಭಾರತೀಯರಿಗೆ ಮತ್ತು ಕನ್ನಡಿಗರಿಗೆ ತುಂಬಾ ಹತ್ತಿರವಾಗಿರುವ ಇವರನ್ನು ದುಬೈ ಸರ್ಕಾರ ಗುರುತಿಸಿ ಗೋಲ್ಡನ್ ವೀಸಾ ಕೂಡ ಅವರಿಗೆ ದಯಪಾಲಿಸಿದೆ, ನೀಡಿದ್ದಾರೆ. ಅದರಿಂದ ಇನ್ನು ಮುಂದೆ ಬರುವ 10 ವರ್ಷಗಳು ಅವರು ನಮ್ಮ ಜೊತೆಗೆ ನಿತ್ಯ ನಿರಂತರವಾಗಿ ಇರ್ತಾರೆ ಅಂತ ಹೇಳುವ ಒಂದು ಧೈರ್ಯ, ನಂಬಿಕೆ, ಆಶಾಭಾವನೆ ನಮ್ಮ ಜೊತೆಗಿದ್ದಾರೆ. ಅವರು ಇವತ್ತು ವಾವ್ ಪರೋ ಯೋಗದಲ್ಲಿ ಪೋಷಕರಾಗಿ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಈ ಸಂದರ್ಭದಲ್ಲಿ ತಮ್ಮ ಒಂದು ಹಿತನುಡಿಗಳು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಗಣೇಶ್ ರೈ ಅವರು ಬಹಳಷ್ಟು ಹೇಳಿದ್ದಾರೆ ನನ್ನ ಬಗ್ಗೆ. ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಅಷ್ಟೇ. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಇದ್ದಂಥ ಡಾಕ್ಟರ್ ಜೋಶಿ ಅವರೇ, ಅವರ ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ, ಆದರೂ ಅವ್ರು ನೆನಪು ಮಾಡ್ಕೊಳ್ಳೋದು ನಮ್ಮ ಧರ್ಮ. ಹಾಗೆ ಈ ವಾವ್ ಪವರ್ ಯೋಗದ ಗುರುಗಳಾದ ಡಾಕ್ಟರ್ ಭಾಗೀರಥಿಯವರೇ, ಸರ್ವೋತ್ತಮ್ ಶೆಟ್ರೆ, ಪ್ರವೀಣ್ ಶೆಟ್ರೆ, ಶಶಿಧರ್ ಅವರೇ, ಆನಂದ್ ಬೈಲೂರ್ ಅವರೇ ಮತ್ತು ಶಶಿಧರ್ ಮುಂಡರ್ಗಿ ಅವರೇ, ಹಾಗೆ ಹೇಳ್ತಾ ಹೋಯ್ತು ಅಂತಂದ್ರೆ ಎಲ್ಲರ ಹೆಸರು ಹೇಳೋದ್ರ ಬದಲು ನಾನು ಮಾತಾಡುವಾಗ ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಮಾತಾಡ್ತೀನಿ. ಯಾಕಂದ್ರೆ ಅನೇಕ ನಮ್ಮ ಬಂಧುಗಳಿಗೆ ಅರ್ಥ ಆಗೋ ದೃಷ್ಟಿಯಿಂದ ಇಟ್ಸ್ ವೆರಿ ಇಂಪಾರ್ಟೆಂಟ್ that we have all joined together today
to celebrate the International Yoga Day. I would like to say that it's a real International Yoga Day today because Guruma was mentioning that there are people who have joined from Australia, Bahrain, and India, and many other countries. A lot of them have spoken a lot about everything, but I would like to make it very simple that it's not only yoga. In addition to yoga, we are learning a lot from Dr. Bhagirathi. It is not that being as a human, we have to be fit for ourselves, practicing yoga, and also make sure that we ensure that we support the community. It could be orphanage, or it could be people of determination, or it could be in different fields. She is laying a path for us to learn what all we can do. To do all those things, we need to be healthy. So many of us have expressed that we are not having time, but we are able to get time, which is very important. What I would like to say is, anything what we practice for 45 days becomes a habit by itself. Yes. Let's all focus and make sure that we dedicate ourselves for ourselves to do seva to others, and for us to keep happy and calm. Practice for 45 days, automatically it will become part of life. So instead of talking much, ನಾನೇನು ಹೇಳಿಕ್ ಬಯಸ್ತೇನೆ ಅಂತಂದ್ರೆ 45 ದಿನ ಅಭ್ಯಾಸ ಮಾಡಿದ್ದು ಸ್ವಾಭಾವಿಕವಾಗಿ ಅದು ನಮ್ಮ ಜೊತೆ ಜೀವನದಲ್ಲೇ ಜೋಡ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವೆಲ್ಲರನ್ನೂ ಕೇಳ್ತೀವಿ, ಹೇಳ್ತೀವಿ, ನಾವು ಮಾಡಬೇಕು. ನಾವು ಮಾಡಿದಾಗ ಅದರದ ಅನುಭವನ, we always say that we can express a lot of things, but we have to experience it. Once we experience it, we enjoy it. With these small little words, I request everyone to continue to practice for 45 days, which becomes a habit in life. So we are healthy for ourselves to help others. Namaskar. ಧನ್ಯವಾದಗಳು ಶ್ರೀಯುತ ಮೋಹನ್ ನರಸಿಂಹಮೂರ್ತಿ ಅವರಿಗೆ. ಬೆಳಿಗ್ಗೆ 8:30 ಗಂಟೆಯಿಂದ ಸುಮಾರು 2.5 ಗಂಟೆಗಳವರೆಗೆ ತಾವು ಇನ್ನೂ ಕೂಡ ಯೋಗ ಮ್ಯಾಟ್ನ ಮೇಲೆ ಕುಳಿತುಕೊಂಡು ಫ್ಲೋರ್ನಲ್ಲಿದ್ದೀರಾ. ಇನ್ನೊಂದು 2 ಚುಟುಕಾದ ಕಾರ್ಯಕ್ರಮಗಳೊಂದಿಗೆ ಇವತ್ತಿನ ಕಾರ್ಯಕ್ರಮದ ಮುಕ್ತಾಯ ಹಂತಕ್ಕೆ ನಾವು ಬಂದು ತಲುಪ್ತೇವೆ. ಓ ಪವರ್ ಯೋಗ ಕನ್ನಡಿಗರು ಇದರ ಮುಖ್ಯಸ್ಥರಾದಂಥ ಅಧ್ಯಕ್ಷರಾಗಿರುವ ಶ್ರೀಯುತ ಆನಂದ್ ಬೈಲೂರ್ ಅವರು ತಮ್ಮ ಮಾತಿನಲ್ಲಿ ಓ ಪವರ್ ಯೋಗದ ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ನಮ್ಮ ಮುಂದೆ ಅವರು ತಿಳಿಸಿಕೊಡ್ಲಿಕ್ಕಿದ್ದಾರೆ. ವಾವ್ ಪವರ್ ಯೋಗ ದ ಅಪ್ಕಮಿಂಗ್ ಇವೆಂಟ್ ಇವಾಗ ನೋಡಿ, ಇವತ್ತಿನ ನಮ್ಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮುಕ್ತಾಯ ಆಗ್ತಾ ಬಂತು. ಇನ್ನು ನೆಕ್ಸ್ಟ್ ನಮ್ಮ ಪ್ರೋಗ್ರಾಮ್ ಜುಲೈ ಆಗಸ್ಟ್ ನಲ್ಲಿ ಮಕ್ಕಳ ಸಮರ್ ಕ್ಯಾಂಪ್, ಮಕ್ಕಳು ಯಾವಾಗ ರಜೆ ಇರ್ತದೆ ಜುಲೈ ಆಗಸ್ಟ್ ಅಲ್ಲಿ ಅದುಂಟು. ಅದರ ನಂತರ ನಮ್ದು ಬೇರೆ ಬೇರೆ ಭಾಗದಲ್ಲಿ ಯೋಗ ಶಿಬಿರ ಮಾಡುವ ಅಂದಾಜುಂಟು. ಫೆಬ್ರವರಿಯಲ್ಲಿ ರಥ ಸಪ್ತಮಿ ಲಾಸ್ಟ್ ಟೈಮ್ ಬಹಳ ವಿಜೃಂಭಣೆಯನ್ನು ಐಪಿಎಫ್ ಮುಖಾಂತರ ಇಲ್ಲಿ ನಡೆದಿತ್ತು. ಅದೇ ರೀತಿ ಈ ತರ ಕೂಡ ವಿಜೃಂಭಣೆಯಿಂದ ರಥ ಸಪ್ತಮಿ ಆಚರಿಸಬೇಕೆಂದು ಫೆಬ್ರವರಿಯಲ್ಲಿ ನಾವು ಅಂದಾಜು ಮಾಡಿದ್ದೇವೆ, ಪ್ಲಾನ್ ಮಾಡಿದ್ದೇವೆ. ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಎಲ್ಲ ಸದಾಕಾಲ ಇರಬೇಕು. ಮತ್ತೆ ಯೋಗ ಇನ್ನೂ ಹೆಚ್ಚಾಗಿ ಬೆಳೆಯಬೇಕೆಂದು ನಮ್ಮ ಆಶಯ. ನಿಮ್ದೆಲ್ಲರ ಸಪೋರ್ಟ್ ಬೇಕು. ಫಾರ್ ನ್ಯೂ ಕಮರ್ಸ್, they can join our yoga anytime. So we have given our WhatsApp number in the free yoga invitation. Kindly registered with us. ಇಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಶ್ರೀಯುತ ಆನಂದ್ ಬೈಲೂರ್ ಅವರೇ. ಇದೇ ತಿಂಗಳು 21ನೇ ತಾರೀಕಿಗೆ ಮೈಸೂರು ಅರಮನೆಯ ಮುಂಭಾಗದಲ್ಲಿ ನಮ್ಮ ಭಾರತದ ಭಾಗ್ಯ ವಿಧಾತ ಮಾನ್ಯ ನರೇಂದ್ರ ಮೋದಿಜಿ ಅವರು ನಡೆಸಿಕೊಟ್ಟಂತ ಆ ಯೋಗ ಪ್ರದರ್ಶನ ಇಡೀ ವಿಶ್ವ ವೀಕ್ಷಿಸಿದೆ. ಅದೇ ದಿನ ವಿಶ್ವದಾದ್ಯಂತ ಕೂಡ ಹಲವಾರು ದೇಶಗಳಲ್ಲಿ
ಯೋಗಾಭ್ಯಾಸ ನಡೆದಿದೆ, ದಾಖಲೆಯನ್ನು ಸೃಷ್ಟಿಸಿದೆ. ಆದರೆ ಇವತ್ತು ನಾವು ಈ ಆಯೋಜನೆ ಮಾಡಿರುವಂತ ನಮ್ಮ ವಿಶ್ವ ಯೋಗ ದಿನ 2022 ನಮ್ಮೆಲ್ಲರ ಮನಸ್ಸಿನ ಸ್ಮೃತಿ ಪಟಲದಲ್ಲಿ ಸದಾ ಸ್ಮರಣೆಯಲ್ಲಿ ಇರ್ತದೆ ಅಂತ ತಿಳ್ಕೊಂಡು ನಾವೆಲ್ಲರೂ ಭಾವಿಸ್ತೇವೆ. ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ನಾವು ಬಂದು ತಲುಪಿದ್ದೇವೆ. ವಾವ್ ಪವರ್ ಯೋಗದ ಪ್ರಧಾನ ಕಾರ್ಯದರ್ಶಿಯಾಗಿರುವ ಶ್ರೀ ಶಶಿಧರ್ ಮುಂಡರಗಿ ಅವರು ಸರ್ವರಿಗೆ ವಂದನೆಯನ್ನು ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ಶ್ರೀಯುತ ಶಶಿಧರ್ ಮುಂಡರಗಿ ಅವರು. ಎಲ್ರಿಗೂ ನಮಸ್ಕಾರ. Once again, everyone, happy International Yoga Day for all the yoga participants. First of all, a warm welcome and warm thank you to Sri Mahesh Joshi ji, because due to his illness, he is not able to join us. Again, always supportive, our Mahaposhak, Mr. Praveen Kumar sir. Thank you to him as well from Wow Power Yoga. Also for Sarvatam Shetty ji for his kind words and his presence in our today's program. Thank you from Wow Power Yoga. We have our own like Poshakas like Shashidhar Nagarajappa ji and Mohan Nasimurthy sir. Thanks for your presence from the beginning till the end of the program. You always encouraged us for our programs here. And also I would like to thank each and every committees members and their presidents and people of the team, like Yogesh Prabhu, Satish Pujari, Ramchandra Hegde, Harish Sheregar, Shodhan Prasad, Mallikarjun Gowda, Prabhakar Suvarna, Nagaraj Rao, Manohar Tonse, Jairam Rai, Shekhar D. Shettigar, Dinesh Shetty, Girish Narayan, Deepak SP, Sugandh Raj, all for all their encouragement and support. We thank you all from Wow Power Yoga. And special thanks to our Nirupane to Sri Ganesh Rai sir for your kind support to our team. And also I would like to thank all the media partners who supported indirectly or indirectly to promote our program and present in their news channels. I would like thanks to all the yoga participants once again. Thank you everyone. See you on next class on your mat. Thank you so much. ಧನ್ಯವಾದಗಳು ಶ್ರೀಯುತ ಶಶಿಧರ್ ಮುಂಡರಗಿ ಅವರೇ. ಮತ್ತೊಮ್ಮೆ ವಿಶ್ವ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಕರ್ನಾಟಕ. End the meeting. Thank you so much. God bless you.